ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕು. ಅದನ್ನು ಬಿಟ್ಟು ಬಾಕಿ ಏನು ಮಾಡಿದ್ರು ವ್ಯರ್ಥ ನೋಡ್ರಿ. ಇದನ್ನು ನೆನಪಿಗೆ ತಂದು ಕೊಡೋರು ಯಾರು ನಿಮ್ಗೆ? ಯಾವ ತಂದೆ ತಾಯಿಗಳಿದನ್ನು ಮಕ್ಕಳಿಗೆ ನೆನಪಿಗೆ ತಂದು ಕೊಡ್ತೀರಿ? ಅದು ಮುಖ್ಯದಪ್ಪ. ಜ್ಞಾನ ಮಾಡ್ಕೋ. ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು ಅದು ಮುಖ್ಯ ಅಲ್ಲ ಅಂತ ಯಾವ ತಂದೆ ತಾಯಿಗಳು ಮಕ್ಕಳಿಗೆ ನೆನಪಿಗೆ ತಂದು ಕೊಡ್ತಾರೆ? ಎಂದು ಉದ್ಧಾರ ಆಗ್ಬೇಕು? ಬರೀ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡು, ಬರೀ ಅದರಾಗ ತೊಡಗ ನಾವು. ನೀನು ನಿಜವನ್ನ ತಿಳ್ಕೋಪ. ಇದೇನು ಭಾಳ ದಿನದ್ದಲ್ಲ, ಯಾವತ್ತಿನಾಗ ಹೋಗ್ತೈತೆ ಹೇಳಕ್ಕೆ ಬರೋದಿಲ್ಲ. ದೌಡ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂತ ಯಾವ ತಂದೆ ತಾಯಿಗಳ ಮಕ್ಕಳಿಗೆ ಹೇಳ್ತಾರೆ ಇದನ್ನು? ಮದ್ವೆ ಮಾಡ್ಕೋ, ಯಾಕ್ರಿ? ಹೆಂಡತಿ ಮಾಡ್ಕೋ, ಗಂಡನ ಮಾಡ್ಕೋ, ಬಾಳೆ ಮಾಡು ಅಂತ ಹೇಳ್ತಾರೆ ಬರೀ. ಹೆಣ್ಣು ಗಂಡಿನಿಂದ ಸುಖಿ ಆದವ್ರು ಯಾರ್ದಾರು ತೋರ್ಸು ನೀವು ನನಗೆ ಜಗತ್ತಿನಾಗ. ಹೆಂಡತಿ ಮಾಡ್ಕೊಂಡ ಮಕ್ಕಳು ಮರಿ ಹೇಳೋದು ಸುಖ ಹೊಂದಿದವರು ಒಬ್ರರ? ಗಳಸು ವಿಷಯಗಳನ್ನು ಭೋಗಿಸು. ಹುಬ್ಬಿ ಹಚ್ಚೋದಿಲ್ಲ ಎಲ್ಲ. ನಮ್ಮ ಪರಿಸರನ ಹಂಗಾಗಿಬಿಟ್ಟೈತಿ. ಯಾರು ಇದನ್ನು ನೆನಪಿಗೆ ತಂದು ಮನೆಯೊಳಗೂ ಇಲ್ಲ, ಸುತ್ತಮುತ್ತಲು ವಾತಾವರಣನೂ ಹಂಗಿಲ್ಲ. ಐತನ ಅಂಥವು ಎಲ್ಲಾರ ನಿನಗೆ? ಹೊರಗಾದರೂ ಅದ, ಒಳಗೆ ಬಂದರೂ ಅದ. ನಿನಗೂ ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲ, ಹೌದಿಲ್ಲ? ಎಂದು ಉದ್ಧಾರ ಆಗ್ಬೇಕು ಹೇಳಿ? ಸುತ್ತಮುತ್ತಲ ಪರಿಸರನೂ ಅಂಥದ್ರಾಗ ಆಯ್ತು. ನಿನಗೆ ಎಲ್ಲಿ ಹೋದರೂ ಅದ ಆಯ್ತು. ಅವ ಸುದ್ದಿ ಅವ ನಿನ್ನ ಬಗ್ಗೆ ನೀ ಯಾರು, ನಿನ್ನ ನಿಜ ಸ್ವರೂಪ ಏನದೇನು ಮಾಡ್ಕೊಂಡೇನಪ್ಪ? ನಿನ್ನ ಕೆಲಸ ಮಾಡ್ಕೊಂಡೇನಪ್ಪ? ನಿಂದು ಅಂತ ಕೇಳೋರು ಯಾರ್ದ್ರಿ? ಎಲ್ಲಿ ಮಠ ಬಂತು ನಿನ್ನ ಅಭ್ಯಾಸ? ಯಾರು ಇದ್ರ ಬಗ್ಗೆ ಇಲ್ಲ. ಚಕಾರ ಶಬ್ದ. ಒಳ್ಳೆ ಏನು ಮಾಡ್ಬೇಕಪ್ಪ? ಬರೀ ನಾವು ನೌಕರಿಗೆ ಹೋಗ್ಬೇಕಪ್ಪ, ಹೊಲಕ್ಕೆ ಹೋಗ್ಬೇಕು, ಬರೇ ವಿಷಯದ ವ್ಯವಹಾರ, ಸುದ್ದಿನ ಅದನ್ನು ಕೇಳೋದಾಗಿದೆ. ಜಗತ್ತಿನ ವ್ಯವಹಾರನ, ಅಧ್ಯಾಸದೊಳಗಿನ ವ್ಯವಹಾರನ ಅದ. ಈ ಅಧ್ಯಾಸವನ್ನು ಹೊಡೆದು ಹಾಕಿ ಧ್ಯಾಸ ಮಾಡ್ಕೋಬೇಕು ಅನ್ನುವಂಥ ವ್ಯವಸಾಯ, ಅದ್ರ ಬಗ್ಗೆ ಪ್ರಯತ್ನ ಮಾಡೋರು ಯಾರು? ಯಾರದಾರಪ್ಪ ಇದನ್ನು ಕೇಳೋರು ಅಂತಿದ್ರಂತೆ. ನಮಗೆ ನಾವು ಹೇಳ್ಬೋದು ಇದನ್ನು. ಖರೆ ಹೇಳ್ರಿ, ಯಾರು ಎಷ್ಟು ಊರ ಅಡ್ಡಾಡಿ ಒಬ್ರು ಬಂದು ತಮ್ಮ ಇದನ್ನ ಹೇಳೋರು ಬರೀ ಬಾಳೆದನ್ನು ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ಏನು ಮಾಡಿ ಏನು ಮಾಡೋದು? ಇಲ್ಲಿ ತನಕ ಮಾಡಿದಿಲ್ಲ, ಏನಾಗಿತ್ತು? ಇನ್ನ ಗಳಿಸ್ಬೇಕು ಅನ್ನೋದ್ರಾಗ ಇದೀವಿ. ಮುದುಕಾದ್ರೂ ಇನ್ನು ಹೋಗಲ್ಲ. ನೀನು ಏನು ಮಾಡೋ? ಗಳಿಸಿ ಗಳಿಸೋದ್ರಾಗ ಶರೀರ ಹಾಳು ಮಾಡ್ಕೊಂಡೆ. ಏನೇನು ಮಾಡಿ ಗಳಿಸಿದೆ ಅದ್ರ ಕರ್ಮ ಉಣ್ಣಾಕ ಮತ್ತೆ ಜನ್ಮ ಬರ್ತದೆ ನೀನು. ಅದಲ್ಲ, ವಿಷಯ ಪ್ರಾಪ್ತಿಗಾಗಿ ಏನೇನು ಕರ್ಮಗಳನ್ನು ಮಾಡಿರ್ತೀಯಲ್ಲ, ಮತ್ತು ಅದ್ರ ಫಲ ಉಣ್ಣವ್ರು ಯಾರು? ಅದಕ್ಕೆ ಎಂದೂ ಅಂಥವನ್ನು ಮಾಡಕ್ಕೆ ಹೋಗಬೇಡ. ಕರ್ಮಗಳನ್ನು ಮಾಡ್ತೀಯಲ್ಲ, ಚಲೋದ ಮಾಡು, ಕೆಟ್ಟ ಮಾಡು, ಜನ್ಮ ಬರೋದು ನೀನು. ಜನ್ಮಕ್ಕೆ ಹಾಕೈತೈತೆ. ಒಳಿತು ಕೆಡಕುಗಳನ್ನೇ ಮಾಡಿ ಎದರ ಸಂಬಂಧ? ವಿಷಯ ವಸ್ತುಗಳ ಸಂಬಂಧ. ಕೊಳಕು ಭೋಗಗಳನ್ನೇ ಕುಡಿತು ನಿನ್ನ ನಿಜವ ನೋಡಿ ಜ್ಞಾನ ಮಾಡಿಕೋ ಮನುಜ, ಜ್ಞಾನ ಮಾಡಿಕೋ ಅಂತ. ಯಾರಪ್ಪ ನಮಗಿದನ್ನು ಎಚ್ಚರಗೊಳಿಸೋರು ಯಾರು? ಬಿದ್ದ ಇಲ್ಲಿ ಒದ್ದಾಡಿದ್ರೆ ಎದ್ದ ಹಿಂದಕ್ಕೆ ಹೆಂಗೆ ಬರ್ತೀವಿ? ಎಬ್ಬಿಸೋರು ಆರು ಬೇಗ ಮುದುಕಿ ನಿನಗಂತ ಶರೀಪುರಿದ ಮತ ಹೇಳ್ಯಾರ ಅವರು, ಹೌದಿಲ್ಲ? ಯಾರು ನಿನಗಿದನ್ನು ನೆನಪಿಗೆ ತಂದು ಕೊಡೋರು? ಇದೇ ವಿಷಯದ ಇದರಾಗ ವ್ಯಾಮೋಹದಾಗ ಬಿದ್ದೆ ಅಂದ್ರೆ ಇದರಿಂದ ಕಡೆಯಕ್ಕಾಗೋದು ಯಾರು? ನಿಮಗೆ ದಾರಿ ತೋರಿಸೋರು ಯಾರು? ಏನೋ ಹಿಂದಿನ ಜನ್ಮದ ಪುಣ್ಯ ಹೇಳಿಕೆ ಜೊತೆ ಭಾಗದ ಜನರಿಗೆ ಅಂತಿದ್ರು. ಯಾವ ಪುಣ್ಯಾತ್ಮರು ಇದನ್ನು ಹಿಡ್ಕೋತಾರೋ. ಮತ್ತು ಬಾಳೆದ ಬೆನ್ನ ಐತಿ, ಬರೀ ಅದ ಎಂದಿನಂತೆ ಅದ್ರಾಗ ಸಿಕ್ಕೊಂಡು ಒದ್ದಾಡೋದು. ಇಲ್ಲಿ ಬಂದು ಚೆಂಡ ಹಾಕೋದ, ಅಲ್ಲಿ ಹೋಗಿ ಮತ್ತೆ ಅದ್ರಾಗ ತೊಡಗೋದು. ಇಷ್ಟು ವರ್ಷ ಆದರೂ ಇದನ್ನ ಮಾಡಿದಿಲ್ಲ. ಸಾಕಪ್ಪ. ಇದನ್ನ ನೆನಪು ಮಾಡೋದು ಬೇಡ. ಎಷ್ಟು ಲಾಭ ಇಲ್ಲ ಇದ್ರ ನೆನಪು ಮಾಡೋದ್ರಿಂದ. ಇಲ್ಲಿ ತನಕ ನೆನಪು ಮಾಡಿ ಅದ್ರ ಬೆನ್ನ ಹತ್ತಿ ಏನಾಗೈತೆ ನೋಡ್ಕೊರಿ? ಏನು ಕೊಡ್ತದೆ ನಮಗೆ ಬಾಳೆದ ನೆನಪು?
ಸುಖಿಗಳಾದವರೆಲ್ಲ ಏನು ನೆನಪು ಮಾಡಿ ಸುಖ ಹೊಂದಿದ್ರಿ ಅವರು? ನಮ್ಮ ಬಾಳೆ ಹೊಲ ಮನಿ ಹೆಂಡ್ರು ಮಕ್ಕಳು ಮರಿ ನೆನಪು ಮಾಡಿದ್ರು, ಅದರಾಗ ಕಾಲ ಕಳೆದ್ರು ನಾವು. ಅದ್ರ ಬಿಟ್ಟಿರಲ್ಲ, ಅದು ಅಲ್ಲ ಅಳಿತೈತಿ, ದುಃಖ ರೂಪಿ ಐತಿ, ಅದನ್ನ ನೆನಪು ಮಾಡಬಾರ್ದು, ಸುಳ್ಳ ವೇಳೆ ಕಳಿಬಾರ್ದು ಅದರ ನೆನಪಿನಾಗ. ನಮ್ಮ ಇರುವಿನ ನೆನಪು ಯಾವಾಗಲೂ ಇದ್ದದ್ದು ಯಾವ್ದೈತಿ, ಅವ್ರ ಅನುಭವಗಳು ಹೇಳಿದ ಪ್ರಕಾರ ಅದನ್ನ ನೆನಪಿಗೆ ತಗೊಂಡು ಅದ ನೆನಪಿನಾಗ ನಮ್ಮ ಈ ಆಯುಷ್ಯದ ವೇಳೆಯನ್ನು ಕಳೆದ ಜನ್ಮ ಸಾರ್ಥಕ ಮಾಡ್ಕೊಳ್ಳೋ ಅವ್ರು ಯಾರದೇ ಹೇಳ್ರಿ, ಎಲ್ಲೋ ಒಬ್ರು. ಅದು ಹಿಂದಿನ ಪುಣ್ಯ ಇದ್ರೆ ಹೊಳಿತೈತಿಲ್ಲ ಅಂದ್ರೆ ಹೊಳಿದಿಲ್ಲ. ಹಂಗ ಇಲ್ಕೊಂತ ತಗೊಡಿಸಿ ಅದು ಹೋಗ್ಬಿಟ್ಟೈತಿ. ಸಕಲ ಸಾಧು ಸಂತ ಮರಕ್ಕೆ ಜಯ. ಎಲ್ಲಿ ಹೊಳಿಬೇಕು ನೀನು? ತಿಳಿದೈತೆ ನಿಮ್ಗೆ? ಆ ಕಾಕನೂರು ಅವ್ರು ಹೋಗಿದ್ದು ಕಾಕವ್ವ ತಿಳಿದೈತೆ ನಿನ್ಗಂತಿದ್ರು ಅಂತ ಈ ತಿಳಿ ಎಷ್ಟು ಜನ್ಮ ಕೊಡಿಬೇಕಿದೆ ಅಂತ. ವಿವೇಕಕ್ಕೆ ನಾವು ಜರ್ ಮುಖ ಕೊಟ್ಟಿದ್ರೆ ರಾಗದ್ವೇಷಾದಿಗಳು ಎಲ್ಲಿ ಉಳಿತಿದ್ದು? ರಾಗದ್ವೇಷಗಳಿಂದ ನಾವು ಬಿಡುಗಡೆ ಆಗ್ಬೇಕನ್ನೋ ಅಂದ್ರೆ ವಿವೇಕವಂತರ ಆಗಬೇಕಾಗಿತ್ತು. ನಾವು ವಿವೇಕವಂತರ ಆಗ್ಬೇಕಾದಂಥವ್ರ ಸಂಘದಾಗ ವಿವೇಕ ಸಿಗ್ತೈತಿ. ಜಡಬುದ್ಧಿ ಜಡಸಂಗ ಮಾಡೋದು ವಿವೇಕ ಅಲ್ಲೆಲ್ಲಿ ಹುಡುಕ್ಯಾಡಿದ್ರು ನಿನಗೆ ಸಿಗುದಿಲ್ಲ. ನಿತ್ಯ ಯಾವುದು ಅನಿತ್ಯ ಯಾವುದು, ಹಿತ ಯಾವುದು ಅಹಿತ ಯಾವುದು ಅನ್ನೋದನ್ನು ಹೇಳೋರು ಯಾರಲ್ಲಿ? ಅಂಥ ವಾತಾವರಣ ಇಲ್ಲ ಅಲ್ಲಿ. ದಿನನಿತ್ಯ ನಿದ್ರೆಯೊಳಗೆ ಆರಾಮಿದ್ನಿ ಅಂತೀರಲ್ಲ, ಯಾರ ಸಂಬಂಧ ಇಟ್ಕೊಂಡು ಆರಾಮಿದ್ರಿ ಅಲ್ಲಿ? ಅಂದ್ರೆ ಯಾರ ಸಂಬಂಧ ಇಟ್ಕೊಂಡು ಆರಾಮಿನ ಅನುಭವ ಮಾಡಿದೆ ಅಲ್ಲಿ? ಯಾವ ವಸ್ತುಗಳಿದ್ದು, ಯಾವ ವ್ಯಕ್ತಿ ಇತ್ತು? ಯಾವ ವಿಷಯ ವಸ್ತುಗಳಿಲ್ಲ, ಯಾವ ವ್ಯಕ್ತಿ ಸಂಬಂಧನೂ ಇಲ್ಲ. ಅಲ್ಲಿ ಏನು ತಿದ್ಲು, ಏನು ಗಂಡಿದ್ದು, ಈ ತಿನ್ನೋ ವಸ್ತುಗಳು ಯಾವ ಇದ್ದು, ಹೆಂಗಿದ್ದೆ ಅಲ್ಲಿ? ಆರಾಮಿದ್ದೆ ಅಂತ ಹೇಳ್ತೀವಿ. ಏನು ಅವಲಂಬಿಸ್ಕೊಂಡು ಆರಾಮಿದ್ದೆ ಅಂದ್ರಲ್ಲಿ ಏನೂ ಇದ್ದಿದ್ದಿಲ್ಲ. ಹಂಗೆ ಎಚ್ಚರಿಕೆ ಒಳಗೆ ಇರಕ್ಕೆ ಕಲಿ. ನಿದ್ದೆಯೊಳಗೆ ಹೆಂಗೆ ಏನೋ ಅವಲಂಬಿಸ್ಕೊಂಡು ಆರಾಮಿದ್ದಿ, ಹಂಗೆ ಎಚ್ಚರಿಕೆ ಒಳಗೆ ಇರಕ್ಕೆ ಕಲಿಬೇಕು ಅಂತ. ಅಲ್ಲಿ ತಿಳಿಯಲೇ ಇದ್ದೆ ಏನೋ ಅವಲಂಬಿಸ್ಕೊಳ್ದ ಆರಾಮ. ಎಚ್ಚರಿದ್ದ ನಮಗೆ ಇದು ಬೇಡಪ್ಪ ಅನ್ನೋದು. ಯಾವ ವಸ್ತುಗಳ ಸಂಬಂಧ ಇಲ್ಲವೇ ಆರಾಮಿರಕ್ಕೆ ಕಲಿಬೇಕು. ಈ ಅಭ್ಯಾಸ ನಾವು ಮಾಡಬೇಕಾಗಿತ್ತು. ಯಾಕೆ? ನಿಜವಾದ ಸುಖ ಶಾಂತಿ ಅವನು ಅವಲಂಬಿಸ್ಕೊಂಡಿಲ್ಲ. ಅದು ಅವನ್ನ ಅವಲಂಬಿಸ್ಕೊಂಡು ಜರಿ ಇದ್ದಿದ್ರೆ ಎಲ್ಲರೂ ಅದನ್ನು ಸುಖ ಹೊಂದ್ಬಿಡ್ತಿದ್ರಲ್ಲ. ನಾನು ಹೊಲ ಮನಿ ಭಾಳ ಇದ್ದವರು, ಮಕ್ಕಳು ಮರಿ ಎಲ್ಲ ಥರದ ಉಣ್ಣಾಕ ತಿನ್ನಾಕ ಅನುಕೂಲ ಇದ್ದವರು ಆರಾಮಿದ್ದು ಬಿಡ್ತಿದ್ರಲ್ಲ. ಅವುಗಳನ್ನು ಅವಲಂಬಿಸ್ಕೊಂಡ್ರೆ ಅವು ಏನೂ ಇಲ್ಲದವ್ರಿಗೆ ಆರಾಮ ಇರಬಾರ್ದಾಗಿತ್ತು. ಏನು ತಿಲ್ದವಾಗ ಗಂಟಿಲ್ದವಾಗ ಯಾಕ್ರಿ ಮಕ್ಕಳು ಮರಿ ಇಲ್ದವಾಗ ಆರಾಮ ಇರಬಾರ್ದಾಗಿತ್ತು. ನಿದ್ದೆ ಒಳಗೆ ಇವು ಯಾವ ಸಂಬಂಧ ಇಲ್ಲವಲ್ಲಿ ಆರಾಮಿದ್ನಿ ಅಂತ ಹೇಳ್ತೀಯಲ್ಲ. ಇವು ಸಂಬಂಧ ತಪ್ಪಿಸ್ಕೊಂಡು ಆರಾಮಾಯ್ತು, ಈ ಸಂಬಂಧ ಇಟ್ಕೊಂಡ್ರೆ ಆರಾಮಾಯ್ತು. ನೋಡ್ಕೊ ನೀನು, ಇಷ್ಟರ ಮ್ಯಾಗ ತಿಳ್ಕೊ ನೀನು. ಮತ್ತಿದ್ರ ಸಂಬಂಧ ಹಚ್ಕೊಳಕ್ ಹೊಂಟಿಯಲ್ಲೋ, ಅದರ ನೆನಪು ಮಾಡಿ ಅದರಿಂದ ಸುಖ ಹೊಂದಬೇಕು ಅನ್ನೋ ವಾಸನ ಮತ್ತೆ ಮರೆಸಿಬಿಡ್ತೈತಿ. ಅಜ್ಞಾನ ಆವರಿಸಿಬಿಡ್ತೈತಿ. ತಡೆಯಲಿಕ್ಕೆ ಆವರಿಸ್ತೈತಿ. ಇಲ್ಲಿ ಹೇಳುವ ಹೊತ್ನಾಗ ಅಷ್ಟು ಹೊಳೆದಂಗೆ ಅನಿಸ್ತೈತಿ ಸ್ವಲ್ಪ. ಅದು ಜುಳುಕ ಏನೋ ಹಿಂದಿನ ಪುಣ್ಯ ಇದ್ರೆ ಹೊಳೆದ್ರೆ ಹೊಳಿಬೇಕು. ಇಲ್ಲ ಅಂದ್ರೆ ನೀಗ ತೂಗುಡಿಸಿ ಎದ್ದು ಹೋಗುದು. ಮತ್ತೆ ಏನು ಹೊಳಿಬೇಕು ನೀವು? ಮಸಿ ಕುಚ್ಚಿಗೆ ಮರೆ ಇಟ್ಕೊಂಡು ಕುಂತದಕ್ಕೆ ಏನು ತಿಳ್ಕೊಂತಿದ್ರು? ಅದ್ರ ಬರೇ ಅದ ಹೆಸನ, ಮತ್ತೊಂದು ಏನಿಲ್ಲ. ಬರೇ ಅದ ಸಂಘ ಮುಂಜಾನೆ ಇದರದಟ್ಟು ಒಳಗೆ ಆಂತರಿಕ ಒಳಗಿದೆ ಎಳತ್ ಇತ್ತಂದ್ರೆ ಏನಾರ ಹೊಳೆದ್ರೆ ಹೊಳಿಬೇಕಿಲ್ಲ ಅಂದ್ರೆ ಹೊಳಿದಿಲ್ಲ. ಎಷ್ಟು ಜನ್ಮ ಆದರೂ ಹೊಳಿದ್ರು. ಶರೀರ ಇರು ಮಠ ಅದ್ರ ಮನಸ್ಸು ಅದರಾಗ ನಿಂದ ನೆಟ್ಟಿದ್ದರಿಂದ ಬಾಳೆ ಬದುಕಿನಾಗ ಅದು ಎಂದೂ ಅದಕ್ಕೆ ವಿವೇಕ ಉದಯ ಆಗೋದಿಲ್ಲ. ಹಿಂಗೆ ಹೋಗೋದನ್ನ ಅದ ಸೆಳುವಿನಾಗ ಹೋಗೋದು, ಜನ್ಮ ಅಂತ ತಿಳ್ಕೊಂತ. ಮಹಾತ್ಮರು ಎಚ್ಚರಗೊಳಿಸಿರು ಎಚ್ಚರ ಆಗಲಿಲ್ಲ ಅಂದ್ರೆ ಅದರ ಪರಿಸ್ಥಿತಿ ಏನು? ಪ್ರತ್ಯಕ್ಷ ಬಂದು ಅದನ್ನ ನೆನಪಿಗೆ ತಂದು ಕೊಟ್ಟರು ನೆನಪಿಗೆ ತಗೊಳಕ್ಕಾಗಲಿಲ್ಲ ಮತ್ತು ಹೀನ ಸ್ಥಿತಿ ಬರ್ತದೆ. ಎಂದಿನಂತೆ ಮತ್ತು ಅದನ್ನ ಮಾಡ್ಕೊಂತ ಹೋದ. ಪೆನ್ಷನ್ ಆದ್ಮ್ಯಾಗ ಹಿಂದೆ ಸರಿಬೇಕನ್ನೋದು ಐತೆನ ಯಾರಿಗಾರ? ಸಾಕಪ್ಪ ಇನ್ನು ನಾವು ಬ್ಯಾಡಿನ ಇದರ ತೊಡಗುದು 50-60 ವರ್ಷ ಆದ್ಮೇಲೆ ಅದರಿಂದ ಹಿಂದಕ್ಕೆ ಸರಿಬೇಕು. ನಗರ್ಕ ಅಲಿಪ್ತಾಗಿದ್ದು ಈ ಚಿಂತನದೊಳಗೆ ಹೆಚ್ಚು ವೇಳೆ ಕಳಿಬೇಕು, ಈ ಸ್ಥಾನದೊಳಗೆ ಇರಬೇಕು,
ಸ್ಥಾನಕ್ಕೆ ಬರ ಅಲ್ಲೇ ಜಡಬುದ್ಧಿ ಜಡಸಂಗದಾಗ ತೊಡಗುದಿಲ್ಲ. ಅದೇ ಸುದ್ದಿಯಾಗ ಕಾಲಗಳು ಹೌದಿಲ್ಲ. ವ್ಯರ್ಥ ಆತಲ್ಲ, ಇನ್ನು ಆಯುಷ್ಯದ ವೇಳೆ ವ್ಯರ್ಥ ಮಾಡ್ಕೊಂಡಿಲ್ಲ. ಇಷ್ಟು ಎಚ್ಚರಿಕೆ ಕೊಟ್ಟರು ಇದ್ರ ಕಡೆ ಬರುವುದಿಲ್ಲಲ್ಲ. ಈ ಶರೀರ ಚರಿತಾತಕ್ಕೆ ಏನೈತೆ ಅಲ್ಲಿ ಊಟ ಮಾಡಿ ಮತ್ತೆ ಬಂದು ಇಲ್ಲಿ ಕುಂತಿದ್ರೆ ನೆನವನ್ಯಾಗ ಯಾಕೆ ಕಾಲು ಕಳಿಬಾರ್ದು. ನಿಜವಾಗಿ ಇದರ ಅಭ್ಯಾಸದಾಗಿದ್ದಾವ ಅಲ್ಲಿ ವ್ಯರ್ಥ ಕಾಲು ಕಳಿದ್ರು. ಅದು ಊಟಕ್ಕೆ ಇಲ್ಲ ತಂದು ಕೊಟ್ಟು ಬಿಡ್ರಿ ಇಲ್ಲಿ ಅಂತ ಹೌದಿಲ್ಲ. ಹೊರಗೆ ಸಹಿತ ಬರ್ತಿದ್ದಿಲ್ಲ ಅಂತ ಅಪ್ಪ ಅವ್ರು ಹೇಳ್ತಿದ್ರು. ಒಬ್ಬ ಅಭ್ಯಾಸಿ ಶಿಷ್ಯಾಗ ಅಲ್ಲೇ ಹೊರಗೆ ಅವನು ಸಹಿತ ಒಳಗೆ ಬರ್ತಿದ್ರು. ಯಾರು ಮಂದಿ ಇಲ್ದಾಗ ಅಷ್ಟೇ ಹೊರಗೆ ಬಂದ ಈ ಬಹಿರ್ದೇಶಕ್ಕೆ ಹೋಗೋದು ಇದನ್ನು ಮಾಡ್ಕೊಂಡು ಮತ್ತು ಅಭ್ಯಾಸದಾಗ ನಾವು ಏನಾರ ಅವ್ರಿಗೆ ಊಟದ ಟೈಮ್ನಾಗ ಅವನ್ನೆಲ್ಲ ತಂದು ಹಾಲು ಇವನ್ನ ತಂದು ಕೊಡೋದಿದ್ರು ಒಳಗಿಟ್ಟು ಮತ್ತೆ ಹೋಗ್ಬಿಡೋದು. ಹೆಚ್ಚು ಹೊರಗಿನ ಸಂಪರ್ಕ ಬಿಟ್ಟುಬಿಟ್ಟಿತ್ತು. 5 ಜನ ಒಂದು ದಿನ ಸಂಜೆ ಮಠ ಎಲ್ಲಿ ಹೋಗ್ಲಂಗ ಅಗಸಿಗೆ ಹೋಗ್ಲಂಗ ಕುಂಡಿರ್ತೀಯ ನೋಡೋನ್ ಕುಂಡ್ರು ನೋಡೋನು ಆಕೈತೇನ. ಯಾಕೆ ವಾಸನ ಕಡಿತಿರ್ತಾವ ಒಳಗೆ ಚಿಲಿಬಿಗಳು ಆ ಕಡ್ದಂಗೆ. ನನ್ನ ಕದ ಹಾಕ್ಯಾರ ಹೋಯಪ್ಪ ತೆಗೀರಿ, ನಾನು ಹೊರಗೆ ಹೋಗ್ಯೇನ ಅಗಸಿಗೆ ಹೋಗ್ಯೇನ ಹೌದಿಲ್ಲ ಆಕೈತಿ. ಇದು ತಿಳಿದಿದ್ರೆ ಅಲ್ಲಿ ಯಾಕೆ ಹೋಗಿ ಕುಂಡಿರ್ತಿದ್ದಿ ಆ ಹುಲಿಗೇರಿಯಾಗ ಹೌದಿಲ್ಲ. ಇದ ಬೇಕನ್ನೋದು ನಿನಗೆ ಮನಸ್ಸಿನಾಗ ಇದ್ದಿದ್ದು ಇದ್ರ ಮ್ಯಾಗ ಗೊತ್ತಾಕೈತಿ. ನಿನ್ನಲ್ಲಿ ಹಿತಾಹಿತ ವಿವೇಕ ನಿನ್ನಲ್ಲಿ ಜಾಗೃತ ಆಗೈತಿ ಅಂದ್ರೆ ಅದರ ಸಂಘವನ್ನು ನೀ ಬಿಡ್ತೀವಿ. ಹಿತವಿದಹಿತವೆಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ. ವಿಷಯ ಸುದ್ದಿ ಮಾಡ ಅವ್ರ ಸಂಘ ಬಿಡ್ತಾ ನಾವು ದೂರ ಇರ್ತಾನ ಬೇಟ್ಸೋದ ಆಗೋದಿಲ್ಲ ಅಂತ ಅವ್ರ ಮುಖ ಸಹಿತ ನೋಡೋದು ನಾವು. ಅದರಿಂದ ಏನೂ ಲಾಭ ಇಲ್ಲ. ಬರೀ ಅದ್ರ ಸುದ್ದಿ ಮಾತಾಡೋ ಅವ್ರ ಸಂಘದಾಗ ಅವನು ಎಂದೂ ಕುಂಡ್ರುದಿಲ್ಲ. ಅದು ಬೇಕಾದದ್ದ ಹೋಗಿ ಅಲ್ಲಿ ಹೋಗ್ತಾವ. ಹೌದು, ಅದರ ವಾಸನ ಇದ್ದಾವ ಅಲ್ಲಿ ಹೋಗ್ಕಾನಲ್ಲ. ಚಾದ ಅಂಗಡಿ ಚಟ ಇದ್ದಾವ ಚಾದ ಅಂಗಡಿಗೆ ಹೋಗ್ಕಾನ. ಸೆರೆ ಕುಡಿ ಚಟ ಇದ್ದಾವ ಸೆರೆದ ಅಂಗಡಿ ಮುಂದೆ ಕುಂಡಿರ್ತಾನ. ಮತ್ತು ಅಲ್ಲೇ ಅಲ್ಲ ಅವಂಗ. ಹಂಗೆ ನಮ್ಗೆ ವಿಷಯ ಸಂಗ್ರಹ ಎಲ್ಲೈತೆ ವಿಷಯ ಕಾಟಿನ ಬೇಕು ನಮ್ಗೆ. ಅದ್ರ ಚಟ ಆಯ್ತು ನಮ್ಗೆ. ಇದೇನು ಸಿಗಬೇಕು ಸುಮ್ಮನೆ ಇಲ್ಲಿ ಹೋಗಿ ನಾನು ಅಪ್ಪ ಅವ್ರ ಬಾಯಿಲೆ ಕೇಳಿದ್ವಿ ಸುಳ್ಳು ಏನು ಕೇಳ್ತೀವಿ. ಹೇಳಿದ್ರೆ ಈ ಸ್ಥಿತಿ ಯಾಕೆ ಉಳಿದಿಲ್ಲ ತಿಳಿದ್ರೆ ಹಿಂಗ್ಯಾಕೆ ನೀ ಅದ್ರ ಸರಿಯಾಡ್ಕೊಂತ ಹೋಗಿದ್ದೆ. ಅಲ್ಲಿ ಏನೈತಿ ಇವ್ರ ಬೆಂದ ಮಣಿ ಯಾವ್ದು ಬೇದ ಮಣಿ ಅವ್ರ ಸುದ್ದಿ ಇವ್ರ ಸುದ್ದಿ ಯಾಕೆ ಕಾಲ ಕಡಿತಿದ್ದೆ. ಬ್ಯಾಸರಾಗೈತಿ ನಮಗೆ. ಅದ್ರ ಬ್ಯಾಡಪ್ಪ ಅದ್ರ ಸುದ್ದಿ ನಮಗೆ. ಕನಸು ಮನಸ್ಸಿನ ಸಹಿತ ಬ್ಯಾಡ ಬಾಳೆ ಸುದ್ದಿ. ಯಾವಾಗಲೂ ಆತ್ಮಚಿಂತನದ ತೊಡಗು ಅನ್ನುವಂಥ ದೃಢವಾದಂಥ ಇಚ್ಛಾ ಬೇಕಲ್ಲ, ಅದು ಬರೋದು ಭಾಳ ಕಠಿಣ. ಅಂದಾಗ ಇದು ದಾರಿ ಹಿಡಿದೆ ನಮ್ಮ ಅಭ್ಯಾಸದಾಗ ತೊಡಗ್ತಾವೆ ನಾವು. ಮತ್ತು ಅಲ್ಲೇ ಹಣಿಕೆ ಹಾಕಿರೋ ಎಂದಿನಂತೆ ಅವ ಇದು ಏನು ಎಷ್ಟು ಕೇಳಿರ ಏನು ಅನುಭವಿ ಗುರುಗಳಿಂದ ನಿಜ ನಿಗಮ ಗುರುಗಳಿಂದ ಅರಿದೊಡೆಯನ್ನು ಮುಕ್ತಿ ಸುಖ ಸಾಧ್ಯ ಹೋಗುದೇ. ಎಂದಿನಂತೆ ಸರಿಗಾಡೋ ಚಳಿ ಅವ್ರ ಸುದ್ದಿ ಇವ್ರ ಸುದ್ದಿ ಇದ್ರಾಗ ಕಾಲ ಇನ್ನಷ್ಟಕ್ಕೆ ನೀನ ಕುಂಡ್ರದಲ್ಲಿ ಮತ್ತೆ ಒದರ್ತಾನೆ ಬಾಯಿಲಿ ಎಲ್ಲೆಲ್ಲಿ ಏನೇನೈತಿ ಆ ಸುದ್ದಿ ಕೇಳ್ತಾನೆ. ತಂದರ ಅವನ ಮುಂದೆ ಅವನು ತುರುಕ್ತಾನ. ಅವನು ಹೌದಿಲ್ಲ ಅದ್ರ ತಲೆ ಕೆಡಿಸ್ತಾನ. ಮತ್ತ ಗೊತ್ತೈತಿಲ್ಲೋ ನಿನಗ ಹೌದಿಲ್ಲ. ಏನು ನಿಜವಾಗಿ ಸಾಧಕಿದ್ದವ ಯಾರ ಸುದ್ದಿ ತನ್ನ ಆತ್ಮಚಿಂತನದ ವಿಚಾರದಾಗಿದ್ದವ ಇನ್ನೊಬ್ಬರು ಹೊಸಬರಿಗೆ ಹೋಗ್ತಾನ. ಪುರುಷೋತ್ತನೇ ಸಿಗುದಿಲ್ರಿ, ವೇಳೆನೇ ಇಲ್ಲ ನಾವು. ನಿಷ್ಠೆಯಿಂದ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿ ನಾವು ಇನ್ನೊಬ್ಬರು ಹೊಸಬರಿ ವಿಚಾರ ಮಾಡಕ್ಕೆ ವೇಳೆನೇ ಸಿಗುದಿಲ್ಲ. ಉದ್ಯೋಗ ಇಲ್ಲದ್ದು ಏನಂತಾರಲ್ಲ ಬರೀ ಇದನ್ನ ಮಾಡೋದು. ಏನು ಮಾಡೋದಿಲ್ಲ ಅಂದ್ರೆ ಇಂಥದ್ದು ಮಾಡ್ಕೊಂತ ರಾಡಿ ಮಾಡ್ಕೊಂತ ಕುಂದಿರ್ತೀನಿ. ಎದಕ್ಕೆ ಬಂತು ನಿನಗೆ ಉಪಯೋಗ ಬರೋದು ಮಾಡ್ಕೊ. ನೀ ಏನು ಮಾಡಾಕತ್ತಿ ಅದು ಊರು ಸಾಬರಿ ಅದಕ್ಕೆ ಬರೋದು. ಊರು ಸಾಬರಿಗಾಗಿ ಉನ್ನದವಾದ ಊರು ಅಂದ್ರೆ ಇಂದ್ರಿಯಗಳು ಅದಲ್ಲ. ಇಂದ್ರಿಯಗಳ ಸುದ್ದಿ ಅಂದರೆ ಇದು ಜಗತ್ತಿನ ಸುದ್ದಿ ಬರೀ ಇಂದ್ರಿಯಗಳಿಗೆ ಗೋಚರ ಆಗೋ ವ್ಯವಹಾರ. ಅದ್ರಾಗ ಕಾಲ ಸತ್ತವ್ರಿ ಅದಕ್ಕೆ ಒಂದು ಕೆಲಸ. ಅದು ಭಾಳ ಬಲಾಢ್ಯ ಐತೆ. ಅದಕ್ಕೆ ಅದರ ಸೆಳಗೆ ಹೊಕ್ಕೇವ್ ನಾವೆಲ್ಲ. ಅದರಿಂದ ಪಾರಾಗೋದು ಭಾಳ ಕಠಿಣದಿಂದ. ಎಲ್ಲಿಯೋ ಒಬ್ಬ ಧೀರ ಬಲವಾನ್ ಇಂದ್ರಿಯ ಗ್ರಾಮಂ ವಿದ್ವಾಂಸಂ ಅಪಿ ಕರ್ಷತಿ ಅಂತ. ವಿದ್ವಾನ್ ಅದನಪ್ಪ, ಪಂಡಿತ ಅದನಂದ್ರೆ ಸುಧಾ ಅವನಲ್ಲಿ
ಅದು ಹನಿಕೆ ಹಾಕಕ್ಕೆ ಹಚ್ಚಿ ಬಿಡೋದು. ಯಾರ ಸುದ್ದಿ ಮಾತಾಡೋದು ಕೂಲಿ ಆ ಕಡೆ ಹಾಕೋದು, ಹೌದಿಲ್ಲ? ಅದನ್ನು ತಲೆ ಹಾಕಿ ಮತ್ತೆ ತಂದು ಬಿಟ್ಟು ಬಿಡ್ದೈತಲ್ಲ, ಹೌದಿಲ್ಲ? ವಿಘ್ನಕ್ಕಾವಿಲ್ಲ ಅವು. ಜಗತ್ತಿನ ಸುದ್ದಿ ತೆಗೆದು ಕೂಡಲೇ ಹೋಗುತ್ತದು. ಯಾವಾಗಲೂ ಇದರ ಅಭ್ಯಾಸದಾಗ ತೊಡಗು, ಬಿಟ್ಟು ಬಿಡದೆ ಅಂದ್ರೆ ಏನಾದ್ರು ನಿನಗೆ ಇದು ಹತ್ತತಿಲ್ಲ ಅಂದ್ರೆ ಹತ್ತದಿಲ್ಲ. ಹನುಮಂತ ಲಂಕಾಪಟ್ಟಣಕ್ಕೆ ಹೋಗಿದ್ದಂತೆ, ಅಲ್ಲಿ ಭೂ ಪ್ರದೇಶಕ್ಕೆ ಹೋಗ್ಯಾನ. ಲಂಕಾಪಟ್ಟಣ ಎಲ್ಲಿ ಐತೆ ಅನ್ನೋದು ಅವ್ನು ಗೊತ್ತಿಲ್ಲ. ಅಡವಿ ಜಂಗಲ್ನಾಗ ಹಂಗ ಉಂಟಾನೆ, ಯಾಕಡೆ ದಾರಿ ಗೊತ್ತಾಗ್ಲಿಕ್ಕೆ ಹೋಗುವಾಗ ಅವನು ಅಭ್ಯಾಸಕ್ಕೆ ಕೂತಿದ್ದಂತ ಅವನು ಯತಿ. ಅವಾಗ ಇವನು ಹ್ಯಾಂಗೆ ಎಬ್ಸೋದು? ಧ್ಯಾನಕ್ಕೆ ಕುಂತ ಅವನು ಎಬ್ಸ್ಬಾರ್ದು, ಪಾಪ ಬರ್ತೈತಿ. ನಿದ್ದೆ ಇತ್ತವನ್ನ ಅವ್ರನ್ನ ಎಬ್ಸ್ಬಾರ್ದು ಅಂತ. ಅವಾಗ ಐಡಿಯಾ ಮಾಡಿದಂತ, ಅಲ್ಲಿ ಒಂದು ಒಳಕ್ಕೆ ಗಡಿಗೆ ಬಿದ್ದಿತ್ತಂತ, ಒಂದು ಗಡಿಗೆ ಇತ್ತಂತ. ಅದರ ಅವನ ಮುಂದೆ ಒಂದು 2 ಕಲ್ಲು ತೊಗೊಂಡು ಅದ್ರ ಮ್ಯಾಗಿಡವ ಹಾಕೊಂಡು ಬೀಳೋದು. 2 ಕಲ್ಲು ತೊಗೊಳವ ಅದಕ್ಕೆ ಮುದ್ದೆ ಹಾಕೊಂಡು ಬೀಳೋದಂತ. ಅವಾಗ ಅವನು ನೋಡಿ ಬುದ್ಧಿ ಹೇಳಾಕೋದಂತ, ಕೋತಿ ಇನ್ನೊಂದು ಕಲ್ಲು ಹಚ್ಚೋದಕ್ಕಂತ. ಅಂದ್ರೆ ಹಂಗಾರೆ ಲಂಕಾಪಟ್ಟಣೆಯಲ್ಲಿ ಐತಿ ಹೇ ಸ್ವಾಮಿ ಅಂದ್ಬಿಟ್ಟಂತ ತಿಳಿಯಾಗ ಬಂದುಬಿಡ್ತೀವಿ, ಮರ್ತು ಬಿಡ್ತೀವಿ, ಧ್ಯಾನ ಹೋಗ್ತಾನೆ. ಉಪಕಾರ ಮಾಡಕ್ಕೆ ಹೋಗಿ ಮುಖಕ್ಕೆ ಬೀಳ್ತೈತೆ ಅಂತ. ಇನ್ನೊಂದು ಕಲ್ಲು ಹಚ್ಚ ಅಂದ್ಕೂಲೆ ಅವ ಲಂಕಾಪಟ್ಟಣೆಯಲ್ಲಿ ಐತಿ ಸ್ವಾಮಿ ದಯವಿಟ್ಟು ಹೇಳ್ರಿ, ಯಾಕಡೆ ಐತೆ ಹೋಗೋದು ಕೇಳಿದ ಹೋಗ್ತದ ನಿನ್ ಧ್ಯಾನ ಹೋಗ್ತಿ ಲಂಕಾಪಟ್ಟಣ ಒಂದು ಬಂದು ಬಿಡು. ಹಾ, ಯಾರ ನೋಡೋದು ಹಂಗೆ ಹೇಳ್ಕೊಂಡು ಹೋಗ್ತೈತೆ ಅಂತ ಚಟಕ್ಕಿನ ಹೋಗ್ಬಿಡ್ತೈತೆ ಅದು ನಮ್ಗೆ. ಈಗ ಯಾರ ಬಂದು ಅಕಸ್ಮಾತ್ ಸುದ್ದಿ ತಗಿಲ್ ನೀನು ಹೋಗ್ಬಿಡ್ತಿಯದಿಲ್ಲ, ಹೋಗತ್ತಿಲ್ಲ. ಮೇಲಿಂದ ಬಂದಲಿ ಅಂತ ಆ ಕಡೆ ಹೋಗ್ಬಿಡ್ತೈತಿ, ಲಕ್ಷ ಎಲ್ಲ ಹೋಗ್ಬಿಡ್ತಂತ. ತಡೆಯಲ್ ಕೈ ಹೇಳ್ಕೊಂಡು ಹೋಗ್ತೈತಿ, ಅಜ್ಞಾನ ಆವರಿಸ್ಬಿಡ್ತೈತಿ. ಇದನ್ನ ನೆನಪು ಮಾಡೋದು ಭಾಳ ಕಠಿಣ. ಅದಕ್ಕೆ ಗಮನ ಕೊಡ್ದಂಗೆ ಯಾವಾಗಲೂ ಮನಸ್ಸು ಏಕಾಗ್ರವಾಗಿರ್ಬೇಕಲ್ಲ. ಏಕಾಗ್ರ ಚಿತ್ತದಿಂದ ಎಡೆಬಿಡದೆ ಒಳಗೆ ಅನುಸಂಧಾನ ಮಾಡ್ಕೊಂತ ಇದ್ರೆ ಏನಾರ ಇದು ನಮಗೆ ಹೊಳೆದ್ರು ಹೊಡಿಬೇಕು. ಯಾವುದು ಸಮಾಧ ಅತ್ಲಾಗ ಬುದ್ಧಿ ಕಳಿಸಿಬಿಟ್ರೆ ಬುದ್ಧಿ ಸಮ ಆಗ್ತೈತಿ. ಅದಕ್ಕೆ ಯೋಗ ಅಂತಾರೆ. ಬುದ್ಧಿ ಸಮತ್ವವನ್ನು ಹೊಂದುವುದ ಯೋಗ. ಸಮತ್ವಂ ಯೋಗ ಉಚ್ಯತೆ ಅಂತ. ಇದು ಹೊರಗಿನ ವ್ಯವಹಾರ, ಇದು ವಿಷಮದ, ಇದರೊಳಗೆ ಸಮತ್ವನೇ ಇಲ್ಲ. ಇದ್ರ ಕಡೆ ಲಕ್ ಕೊಟ್ಟರೆ ಅದು ಯೋಗ ಅಲ್ಲ, ಅದು ಭೋಗ. ವಿಷಮದ ಕಡೆ ಲಕ್ ಕೊಟ್ಟರೆ ಅದು ಭೋಗ, ಸಮದ ಕಡೆ ಲಕ್ ಕೊಟ್ಟಾಗ ಅದು ಯೋಗ. ಪೂರ್ವದೋಷಿತ ವಿಚಾರಗಳನ್ನೆಲ್ಲ ಮನಸ್ಸಿನಲ್ಲಿ ತೆಗೆದುಹಾಕಿ ಅನುಭವ ಮಾಡ್ಕೊಳ್ಬೇಕಾಗೈತೆ ನಾವು. ಮನುಷ್ಯನ ಒಳಗೆಲ್ಲ ಅದಾವು, ಕುಂತು ಬಿಟ್ಟಾವು ಒಳಗೆ ತಳದಾಗ. ಅವ ಅದ್ರಾಗ ಮಾಡ್ಕೊಂತ ಅವ ಗಟ್ಟಿಯಾಗಿಬಿಟ್ಟಾವು. ಅವನ್ನೆಲ್ಲ ಹೊಡೆದು ಹಾಕ್ಬೇಕಾಗೈತೆ. ಹೊಡೆದು ಹಾಕ್ಬೇಕಾದ್ರೆ ಇದ್ರ ಅಭ್ಯಾಸ ಬಲ ಆದಾಗ, ಸೇರಿಗೆ ಸವ್ವಾ ಸೇರ ಆದಾಗ ಅವನು ಹೊಡೆದು ಹಾಕಕ್ಕೆ ಬರ್ತೈತೆ. ವಿಷಯದ ಆಸಕ್ತಿ ಏನದ ನೋಡ್ರಿ, ಬಾಳೆದಾಗ ಆಸಕ್ತಿ ಸಮಸ್ತ ವಿಪತ್ತುಗಳ ಮೂಲದ. ಅದು ಬಂದು ನಮಗೆ ವಿಪತ್ತುಗಳು ಬರ್ತಾವನು ಖಬರ್ ಇಲ್ಲೇ ನಾವು ಅದ್ರಾಗ ತೊಡಗ್ತೀವಿ. ಆಸಕ್ತಿಯ ತ್ಯಾಗದಿಂದಲೇ ಜನನ ಮರಣದಿಂದ ಬಿಡುಗಡೆ. ಹೌದು, ವಿಷಯದ ಆಸಕ್ತಿಯನ್ನು ಕೈ ಬಿಡೋದನ್ನ. ಯಾರಿಗೆ ವಿಷಯದ ಆಸಕ್ತಿ ಐತಿ ಅವರಿಗೆ ಎಂದೂ ನೆಮ್ಮದಿ ಇಲ್ಲ. ಸುಖಿಗಳಾದವರೆಲ್ಲ ಅದ್ರ ಮೇಗಿನ ಆಸಕ್ತಿ ಅಥವಾ ಉದಾಸೀನವನ್ನು ಹೊಂದಿದ್ರಿಲ್ಲ, ಅನಾಸಕ್ತಿಯನ್ನು ಹೊಂದಿದ್ರು. ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ, ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ. ಬರೇ ಮನೆಯಲ್ಲಿ ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬೀಳಿರಿ. ಅದು ಬರೀ ಅವಸುದ್ದಿ, ಅದರಾಗ ಕಾಲ ಕಳ ಸತ್ತು ಹೋಗುದು ಅದಕ್ಕೆ ಬೇಕಾಗಿ. ಬಿಡು ಪುರುಷದ್ಲಿ ಅದ್ರಾಗ ಕಾಲು ಕಳೆದಿಲ್ಲ, ಬ್ಯಾಳೆ ಎಲ್ಲ ವ್ಯಾಕ್ತೀನಿ.
ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ ಅನ್ನೋರು ಅದಿರ ಇದ್ರೆ. ಯಾವ ಮಹಾತ್ಮ ಬಾಳೆ ಸುದ್ದಿಯ ಕಾಲ್ ಕಳೆದಾರೆ? ಅದಕ್ಕೆ ಜಡಬುದ್ಧಿ ಜಡಸಂಗ ಬಿಡಬೇಕಾಗ್ತದೆ. ಅದು ಬ್ಯಾಡಪ್ಪ ನಮ್ಗಂದ್ರೆ ಅದು ಸಂಗನ ಬಿಡ್ಬೇಕು. ಅಲ್ಲಿ ಎದ್ಕೊಂಡು ನಾ ಏನು ನಡೆದಿಲ್ಲ ಅಂದ್ರೆ ಬಿಡ್ತೈತಿ ನೀನು. ಕಾಡಿಗೆ ಮನ್ಯಾಗ ಹೋಗಿ ಅಂದ್ರೆ ಕಾಡಿಗೆ ಹತ್ತೋದು ಬಿಡ್ತೈತಿ ನೀನು? ಯಾಕ್ರಿ? ಎಲ್ಲಿ ಕುಂತರು ಅದು ಹತ್ತೋದ ಅಲ್ಲ, ಅದಿಲ್ಲ ಹಚ್ಕೊಂಡು ಬರ್ತೀವಿ ಅದನ್ನ ಕಾಡಿಗೆ. ನಿನಗೆ ಎಲ್ಲಿ ಮತ್ತೆ ಅಜ್ಞಾನ ಆವರಿಸ್ತೈತಿ, ಎಲ್ಲಿ ನಿನಗೆ ಅನುಭವ ಬರ್ಬೇಕಿದೆ? ನಾವೆಲ್ಲ ಕೇಳೇವಳ, ಏನು ಕೇಳಿವ ನೀವು? ಮತ್ತು ಕಾಡಿಗೆ ಮನೆಯಾಗ ಹೋಗ್ತೀನಿ ಹಚ್ಕೊಳಕ್ಕೆ ಅಲ್ಲಿ ಹೋಗಿ ಕುಂದಿರ್ತೀವಿ. ಅವೆಲ್ಲ ಅಪಾಯಕರ ವಲಯಗಳು. ಅದಕ್ಕೆ ಅಂಥ ಪ್ಲೇಸ್, ಅಂಥ ಸಂಘವನ್ನು ನಾವು ಕೈ ಬಿಡಬೇಕು. ಜಡಬುದ್ಧಿ ಜಡಸಂಗ ಬಿಡದೆ ಮಾಡುವ ತರ್ಕ. ಎಂತೊಲಿವನು ತನಗಿನ್ನೆಂತೊಲಿವನು ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಅಂತ. ಅಂಥ ಸ್ಥಾನ ಬಿಡದು. ಜಡಬುದ್ಧಿ ಜಡಸಂಗ ಬಿಡದ ಹೊರತು ನಿಮ್ಮ ಅಪ್ಪ ಸತ್ತು ನಿಮ್ಮ ಅವ್ವ ಊಟಕ್ಕೆ ಕುಂತರೂ ಕೆಲಸ ಆಗುತ್ತೆ. ಅಲ್ಲೇ ಇದ್ದೇನು ಮಾಡ್ಕೋತಿ? ಇದ್ದವ್ರ ಹೆದರ್ತಾರ ಅಲ್ಲಿ ಕುಂಡ್ರಾಕ. ಯಾಕ್ರಿ? ಹೂಣ ಅದನ್ನು ಹೊಂದಿದವ್ರ ಆ ಸ್ಥಾನದಾಗ ಕುಂಡ್ರಾಕ ಬ್ಯಾಡಪ್ಪ, ಇದನ್ನು ಬೇರೆ ಸ್ಥಾನ ಹುಡ್ಕೊಂಡು ನಡಿ ಅಂತ. ಏನೂ ಎಲ್ಲಲ್ಲಿ ಅಲ್ಲೇ ಮಾಡ್ತೇನೆ, ಹೆಂಗೆ ಸಾಧ್ಯ ಐತಿ? ಕಡೆಗೆ ಹೋಗೋದು ಭಾಳ ಕಠಿಣ. ಅದು ಅಭ್ಯಾಸ ದಶೆಯೊಳಗೆ ಜಡಬುದ್ಧಿ ಜಡಸಂಗವನ್ನು ನೀವು ಅರ್ಜು ಮಾಡಬೇಕಾಗ್ತದೆ. ಒಂದಿದ ಮ್ಯಾಗ ನೀ ಎಲ್ಲಿದ್ರೂ ನಡಿತೈತಿ. ನಾವು ಒಂದಿದ ಮ್ಯಾಗಿನ ಮಾತು ಹೊಂದಕ್ಕಿಂತ ಪೂರ್ವದಲ್ಲಿ ಲಾಗು ಮಾಡ್ಕೊಳಕ್ಕೆ ಹೊಂಟೇವಿ. ಬಿಡೋದ ಅಭ್ಯಾಸ ದಶೆಯೊಳಗೆ ಸ್ಥಾನ ಪ್ರತ್ಯಾಹಾರ ಅತ್ಯವಶ್ಯದ. ಒತ್ತಟೆ ಎಲ್ಲಿ ನಿಲ್ಲಕ್ಕೆ ಹೋಗ್ಬೇಡ. ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಒಂದು ರಾತ್ರಿ ವಸ್ತಿ ಮಾಡೋದು, ಸಂಚಾರ ಮಾಡು ಅಂದ. ಒತ್ತಟೆ ಇದ್ದೇನರ ಜಗದ ಆಸಕ್ತಿ ಹುಡ್ತೈತಿ ನಿನಗೆ. ಅದಕ್ಕೆ ಒತ್ತಟೆ ಎಲ್ಲಿ ನಿಲ್ಲಬೇಡ ನೀನು. ಎಲ್ಲಿಯೂ ನಿಲ್ಲದಿರು ಮನೆಯನ್ನು ಎಲ್ಲಿಯೂ ಕಟ್ಟದಿರು ಅಂದ. ಇದ ನನ್ನ ಮನೆ, ನನ್ನ ಇದು, ನನ್ನ ಊರು ಅನ್ನೋ ಆಸಕ್ತಿ ಹುಡ್ತೈತಿ ನೀನು. ನಾವು ಚಿಗರ್ ಬಟ್ಟಿಗಾರ ಕಟ್ರಗುಡಿ ಚಾಪೆ ಅಂತಿದ್ರು. ಸಾಕು ಮತ್ತೊಂದು ಊರಿಗೆ ಹೋಗೋನು ಹೇಳಿದ್ನು ಅಂತಿದ್ರು. ಅದು ಊರು ಹಿರಿಯರಿಗೆ ಹೇಳೋರಿಗೆ ಎದಕ್ಕದಿರಿ ಹೇಳ್ಬೇಕಿಲ್ಲ ಅಂತ. ಬಂದ ಕೂಲೆ ಹಿರಿಯರು ಬಂದ್ರೆ ಹೇಳ್ರಿ ಮತ್ತೆ. ಅವ್ರು ಹೇಳಿದ ಕೂಲೆ ನಿಮ್ದ ಕಾಂತತ್ ಹೇಳಿದ. ಅವ್ರು ಏನು ಸುದ್ದಿ ತೆಗೆದಿಲ್ಲ, ನಿಮ್ದ ಗದ್ಲು ಕಾಂತತಿದ್ದಾನೆ ಅವ್ರು. ಹೇಳಕ್ಕೆ ಏನಾಕೈತಿ? ಅದಕ್ಕೆ ಬಂದಿರಿ ನೀವು ಇಲ್ಲಿ ಹೇಳ್ಬೇಕಿಲ್ಲ. ಅಲ್ಲಿ ಕಟ್ಟು ಮತ್ತೊಂದು ಊರಿಗೆ ಹೋಗು. ನಾವು ಇಲ್ಲಿ ವ್ಯಾಪಾರ, ನಮ್ಮ ಮತ್ತೊಂದು ಊರಿಗೆ ವ್ಯಾಪಾರ ಮಸಾಲೆ ಇಲ್ಲಿ ನಾವು ಮಾರುವುದಿಲ್ಲ, ನಮ್ಮ ಮತ್ತೊಂದು ಊರಿಗೆ ಹೋಗೊಂಡು ಹೇಳ್ತಿದ್ರು ಸರ್. ಎಲ್ಲಿ ಒಲವು ಇರ್ತೈತಿ ಅಲ್ಲಿ ಹೋಗುದು. ಒಲವಿನಿಂದ ತಿಳ್ಕೋಬೇಕು ಎಲ್ಲಿ ಇರ್ತೈತಿ ಅಲ್ಲೇ ತಿಳಿಸ್ಬೇಕು. ತಿಳುಪವೇರು ತನ್ನೊಲವಿಂದ ತಿಳಿಯಲಿಕ್ಕೆ ನಳನಾಕ್ಷಿ ಬೆಸಗೊಂಬುದಲ್ಲೇ ಉಳಿದಂಥ ಅದ್ವೈತ ವಿಷಯವನ್ನು ಎಲ್ಲಿ ಆಸಕ್ತಿಯಿಂದ ಕೇಳ್ಬೇಕಂತಾರ ಅಲ್ಲಿ ಅದನ್ನು ಹೋಗ್ತೀವಿ. ಒಲವಿನಿಂದ ಅಷ್ಟೇ. ಒಲವಿಲ್ಲ ಕೇಳೋದು ಕೊಡ ಡಬ್ಬಾಗಿ ನೀರು ಸುರಿದು ವ್ಯರ್ಥ. ಅದಕ್ಕೆ ಆಸಕ್ತಿ ಎದ್ರಾಗೈತಿ ನೋಡ್ಕೊಂಡು. ಬಾಳೆದಾಗ ಆಸಕ್ತಿ ಇತ್ತಂದ್ರೆ ಅದರ ಫಲ ನೀವು ಉಣ್ಬೇಕಾಗ್ತೈತಿ. ಈ ಆಸಕ್ತಿ ಅಥವಾ ಇದರ ಮ್ಯಾಗಿನ ವ್ಯಾಮೋಹ ಏನದಲ್ಲ, ಇದನ್ನು ತ್ಯಾಗ ಮಾಡಿದಾಗ ನಿನಗೆ ಸನ್ಯಾಸ. ಆಸಕ್ತಿಯನ್ನು ತ್ಯಾಗ ಮಾಡೋದಕ್ಕೆ ಸನ್ಯಾಸ ಅಂದ್ರೆ. ಅನಾಸಕ್ತಿಯನ್ನು ಹೊಂದುವುದು ಸನ್ಯಾಸ. ಎದ್ರಾಗೂ ಆಸಕ್ತಿ ಇರಬಾರ್ದು. ನಿನ್ನಲ್ಲಿ ಶಕ್ತಿ ಅಥವಾ ಮಾಯಾ ನಿನ್ನಲ್ಲಿ ಇದ್ದಿದ್ರೆ ನಿನ್ನನ್ನು ವಿಕಾರ ಮಾಡ್ತಿತ್ತು. ಅದು ನಿನ್ನಲ್ಲಿ ಇಲ್ಲ ಅಂತ ನಿನಗೇನೂ ವಿಕಾರ ಆಗಿಲ್ಲ. ನಿನಗೆ ಹತ್ತೇ ಇಲ್ಲ ಯಾವುವು. ಯಾವುದು ನಿನ್ನ ಸ್ವರೂಪದಲ್ಲಿ ಇಲ್ಲ, ಇಲ್ಲದನ್ನು ಅದ ಅಂತ ಕಲ್ಪಿಸ್ಕೊಂಡ ನೀನು ಸುಳ್ಳ ದುಃಖ ಪಡ್ಲಿಕ್ಕತ್ತಿ. ಇಲ್ಲ ನಿನಗೆ ವಿಚಾರ ಮಾಡಿ ನೋಡ್ಕೋ. ನಿನ್ನಲ್ಲಿ ಇಲ್ಲದ್ದದು. ಇಲ್ಲದನ್ನ ತಲೆ ಹತ್ಕೊಂಡು ಕುಂತೀಪ ಅಂತಿರ್ತಾರೆ ರೂಢಿಗಳು. ಇಲ್ಲದನ್ನ ಹಚ್ಕೊಂಡು ಕುಂತೀನಿ ಅದು ಇಲ್ಲ ಅದು. ಈ ತೋರಿಕೆ ಬಗ್ಗೆ ತಲೆ ಹತ್ಕೊಂಡು ಕುಂತಿ ಅಂದಾಗ ನೀನು ಸಮಾಧಾನ ಇಲ್ಲ. ಅದು ಇಲ್ಲದ್ದ ಅದನ್ನೇ ಯಾಕೆ ಹಚ್ಕೊಂಡು ಕುಂತಿ ಕೆಲಸ? ಇದ್ದ ವಸ್ತುವಿನ ಕಡೆ ಎಲ್ಲ ನೀನು ಬಾಳೆ ಬದುಕು ಎಲ್ಲ ನಡಬರ್ಕು ಬಂದು ನಡಬರ್ಕು ಹೋಗೋದು. ಅದನ್ನೇ ಯಾಕೆ ತಲೆ ಹಾಕಿ ತಗೊಂಡಿ ಅಂತ. ಮಹಾತ್ಮರಾದವರು ಅದು ಇಲ್ಲದನ್ನು ನೆನಪು ಮಾಡ್ಕೊಂಡು ಸುಖ ಹೊಂದಿದ್ರು. ಇದ್ದ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟರು. ಇದ್ದ ವಸ್ತುವಿನ ನೆನಪು ಮಾಡ್ಕೊಂಡು
ದುಃಖರಹಿತ ಆದ್ರೆ ಅವರು ಯಾವಾಗಲೂ ಇದ್ದದ್ದು ಯಾವುದು ಅದ್ರ ಕಡೆ ಲಕ್ಷ್ಯ ಕೊಡು. ಯಾವಾಗಲೂ ಇದ್ದ ವಸ್ತು ನೀನೇ. ಇವೆಲ್ಲ ನಿನ್ನಿಂದ ಅರುವಿಸ್ಕೊಳ್ಳುವೆಲ್ಲ ಯಾವಾಗಲೂ ಇದ್ದದ್ದು ಅಲ್ಲಿ ಇವು ಜಡ ಅದಾವು. ಜಡಭಾವನೆಯನ್ನು ಕೈ ಬಿಡವು. ನಡಬರ್ಕ ಬಂದದ್ದು ನಡಬರ್ಕ ಹೋಕ್ಕವು. ಯಾವಾಗಲೂ ಇದ್ದದ್ದು ಅದು ಇರುವ ಆನಂದ ಸ್ವರೂಪ. ಅದ್ರ ಕಡೆ ಲಕ್ಷ್ಯ ಕೊಡು. ಇಲ್ಲದನ್ನ ಅದ ಅಂತ ತಿಳ್ಕೊಂಡು ಅದ್ರ ಬೇನ್ ಹತ್ತಿರ ಇದ್ದದ್ದು ವಸ್ತು ಹೆಂಗೆ ಅನುಭವ ಬರ್ಬೇಕು ನಿಮಗೆ? ಬರೀ ಇದ್ರಾಗ ಕಾಲ ಕಳೆದಿಲ್ಲ, ಇಲ್ಲದ ಸುದ್ದಿಯಾಗ ಕಾಲ ಕಳೆದ. ಇದ್ದ ವಸ್ತುವಿನ ಅನುಭವ ಮಾಡ್ಕೋದು ಯಾವಾಗ ನೀವು? ಹೆಣ್ಣುಗೊಂಡು ಕುಡ್ಸಾಕ ಎಷ್ಟು ಖರ್ಚು ಮಾಡ್ತೀವಿ? ಲಕ್ಷಗಟ್ಲೆ. ಯಾಕ್ರಿ? ಹೇಸಿಗೆ ಕುಡ್ಸಾಕ ಲಕ್ಷಗಟ್ಲೆ ಖರ್ಚು ಮಾಡ್ತೀರಿ, ಹೌದಿಲ್ಲ? ಬಲ್ಲವ್ರು ಹೇಳಿದ ಮಾತು ನಂಬೋದಿಲ್ಲ. ಅದ್ರಾಗ ಕಾಲ ಸಾಲ ಮಾಡಿ ಯಾಕ್ರಿ? ಹೆಸ್ತ ಹಾಗೆ ಬಿಡೋದು. ತನಕ ಒದ್ದಾಡೋದು ಯಾವುದಕ್ಕೆ ಬೇಕಾಗಿದೆ? ಬಲ್ಲವ್ರು ಬೇಕಾದಷ್ಟು ಅದನ್ನ ಅನುಭವ ಕೊಡುವಂಗೆ ಹೇಳಿದ್ರು ಅದ್ರ ಕಡೆ ಲಕ್ಷ್ಯ ಇಲ್ಲ. ಅದನ್ನ ಮನಸ್ಸಿನೇನು ತೆಗೆದು ಹಾಕುವಂಗಿಲ್ಲ. ಬರೇ ಮುಂಜಾನೆ ಸಂಜೆ ಮಟ್ಟ ಬರೇ ಅದ್ರ ಕಡೆ ನಾ ಹೆಸನಿಂದ ಎಂದಕ್ಕೆ ಸಿಗ್ಬೇಕು ನಿಮ್ಗೆ? ಇಲ್ಲದಲ್ಲಿ ಹುಡುಕಿರ ನೀವು. ಬರೇ ಹೆಣ್ಣು ಗಂಡಿನ ಹೆಸನದಾಗ ಕಾಲು ಕೆಳ ಸತ್ವಾರಿ ಅದಕ್ಕೆ ಬಂದ್ರಿ. ಅಪ್ಪ ಅವ್ರು ಹೇಳ್ತಿದ್ರು, ಲೇ ಪಾಡಾಗಿ ಬಾಯಿ ಹೆಚ್ಚಿ ಮೂಸಿ ನೋಡ್ಲಿ ಅದ್ರಾಗ ಏನೈತಿ ಅನ್ನೋದು ಗೊತ್ತಾಗ್ತದೆ. ದೂರ ಇರ್ತಾಗ ನೀವು ಮೋಹಕ್ಕೆ ಬೀಳ್ತೀರಿ. ಹಂಗೆ ದೂರ ಇರ್ತ ನೋಡಿ ಏನೈತಿ ಅದಕ್ಕೆ ತಿಳಿದ ನೋಡಿದ್ರೆ ಏನೂ ಇಲ್ಲ. ನಿಮ್ಮೆ ಬರಬಾರ್ದಪ್ಪ, ಇದನ್ನ ಹಣಿಕೆ ಹಾಕಬಾರ್ದು ಅನಿಸುತ್ತೆ. ವಿಚಾರ ಮಾಡಿ ನೋಡಿದ್ರು. ವಿಚಾರ ಇಲ್ಲದಕ್ಕೆ ಅಜ್ಞಾನದೊಳಗೆ ಅದಕ್ಕೆ ಮೋಹಕ್ಕೆ ಬಿದ್ದು ಬಿಟ್ಟಿನಿ. ಶಕ್ತಿ ಪೂಜೆ ಮಾಡವ ಶಕ್ತಿ ಜಿಡ್ಡು ಹೆಂಗೆ ಕಳ್ಕೊತಾನವ? ದೇವಿ ಪೂಜೆ ಮಾಡಿ ಮಾಡಿ ಸಾಕಾಗಿ ದನದ ನೀನೇ ಬರ್ತಿ ಬಾ ಅಂತ ಬಲ್ಲವರು ಹೇಳಕ್ಕೆ ಹೋಗೋದು. ನಾವು ಹೇಳುವಟ್ಟು ಹೇಳ್ತಾರೆ, ಹೇಳಿಲ್ಲ ಅಂದ್ರೆ ಯಾರೇನು ಮಾಡೋದು? ಇಲ್ಲದನ್ನು ಕಲ್ಪಿಸ್ಕೊಂಡು ಸುಳ್ಳ ಬಡ್ದಾಡ್ಸಾಯ್ತು. ನಿಮ್ಮ ಕಲ್ಪನಾದ ತೋರಿದ್ದದು, ನೀವ ಕಲ್ಪಿಸ್ಕೊಂಡು ನಿಮ್ಮ ಕಲ್ಪನಾದ ನೀವ ಹೆದರುದದು. ತಾನ ಅದಕ್ಕೆ ಆಕಾರ ಕೊಟ್ಟು ಬಣ್ಣ ಹಚ್ಚಿ ರಾವಗಳ ದೇವಿ ಅಂತ ತಾನೇ ಹೆದರ್ತಾನಿಲ್ಲ. ದ್ಯಾಮವ ರಾವಗಳ, ದುರ್ಗವ ರಾವಗಳ, ಏನೇನು ನೀನು ಆಕಾರ ಮಾಡ್ತೀನಿ, ಹೌದಿಲ್ಲ? ಇಲ್ಲದನ್ನ ಮಾಡ್ಕೊಂಡು ಕುಂದೈತಿ. ಇದ್ದು ವಸ್ತುವಿನ ಅನುಭವ ಹೆಂಗಾಗ್ಬೇಕು ಹೇಳ? ಇಲ್ಲದನ್ನು ಕಲ್ಪಿಸ್ಕೊಂಡು ಕೂತು ಅದನ್ನೆಲ್ಲ ತೆಗೆದಾಕ. ಕಲ್ಪನೆಗೆ ಬಂದದ್ದೆಲ್ಲ ಇಲ್ಲದನ್ನ, ಕಲ್ಪನಾ ಎಲ್ಲ ಅಡಗಿದಾಗ ಇದ್ದ ವಸ್ತುವಿನ ಅನುಭವ ನಮ್ಗೆ ಆಗ್ತದೆ. ಧ್ಯಾನಕ್ಕೆ ಕೂತಾಗ ನಾವು ಕಲ್ಪನಾ ರಹಿತಾಗಿ ಅದನ್ನ ಅನುಸಂಧಾನ ಅದನ್ನು ನೆನಪು ಮಾಡ್ಬೇಕು. ಕಲ್ಪನೆಗಳು ಇಲ್ಲದಂಥ ಸ್ಥಿತಿ ಏನೈತಲ್ಲ ಅದ ನಿನ್ನ ನಿಜ ಸ್ಥಿತಿ ಅಂತ. ಅದರ ಅಭ್ಯಾಸ ಸತತ ಅದ ನೆನವನ್ಯಾಗಿರ್ಬೇಕು ನಾವು. ಯಾವುದೇ ಥರದ ಕಲ್ಪನೆಗಳಿಗೆ ಅವಕಾಶ ಕೊಡೋಂಗಿಲ್ಲ ಅಂತ. ಕಲ್ಪನೆಗೆ ಬಂದದ್ದು ಅದು ಮಾಯ, ಅದು ತೋರಿಕೆ, ಅದಕ್ಕೆ ಅಸ್ತಿತ್ವವಿಲ್ಲ. ಸದ್ವಸ್ತುವಿನಲ್ಲಿ ಈ ತೋರಿಕೆಗೆ ವಿಶ್ವಕ್ಕೆ ಸ್ಥಾನನ ಇಲ್ಲ, ಅಸ್ತಿತ್ವವಿಲ್ಲ. ಅದಕ್ಕೆ ಈ ವಿಶ್ವವು ಸದ್ವಸ್ತುವಿನ ವಿವರ್ತನವೂ ಅಲ್ಲದು. ಅದರಲ್ಲಿನೂ ಇದು ಇಲ್ಲ, ಅದಲ್ಲ, ಅದರಿಂದನೂ ಇದು ಹಾಗಿಲ್ಲ. ಅದರ ಕಾರ್ಯನೂ ಅಲ್ಲಿದೆ. ವಿನಾಶಶೀಲ ದೃಶ್ಯ ವಸ್ತುಗಳು ಪರಮಾತ್ಮ ಸ್ವರೂಪವಲ್ಲ. ಇವೆಲ್ಲ ಕೆಟ್ಟು ಹೋಗುವಂಥ ವಸ್ತುಗಳು. ಅವಾಗ ದೇವ್ರ ಅಂತ ತಿಳ್ಕೊಂಡು ಕುಂತೀವಿ. ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗೋದೆಲ್ಲ ಕೆಟ್ಟು ಹೋಗುವ ನಾವು. ಈ ದೃಶ್ಯ ಪದಾರ್ಥಗಳೆಲ್ಲ ನಾಶ ಆಗಬೇಕು. ಅದ್ರಾಗಿನ ಯಾವ್ದಾರ ತುಣುಕು ಕೂಡಿ ದೇವ್ರ ಅಂತ ತಿಳ್ಕೊಂಡು ಕುಂತೀವಿ. ನಾಮರೂಪಗಳು ದೇವ್ರ ಅಂತ ಹಿಡ್ಕೊಂಡು ಕುಂತೀವಿ. ಅವು ಕಲ್ಪಿತ ನಾಮರೂಪ. ಅವನು ಹಿಡ್ಕೊಂಡು ಕುಂತಿಯಲ್ಲ. ವಿಚಾರ ಸಾಮರ್ಥ್ಯ ಇಲ್ಲದಕ್ಕೆ ಇಂಥವೆಲ್ಲ ಅಜ್ಞಾನದೊಳಗೆ ಇವನ್ನೆಲ್ಲ ಗಟ್ಟಿ ಹಿಡ್ಕೊಂಡು ಕುಂತೀವಿ. ಗಾಳೆ ಪಡೆದಿಲ್ಲ ಅಲ್ಲಿ ನೀನು, ಹೌದಿಲ್ಲ? ವಿಚಾರದ ಗಾಳಿನ ಬಿಡದಿಲ್ಲ. ಬರೀ ಅಂತ ಪರಿಸರದಾಗ ಬೆಳೆದಿ ದ್ಯಾಮವ ದುರ್ಗವಾದ ಏನೇನು ಮಾಡ್ಬೋದು. ದೇವ್ರದಿಂದ ಎರ್ಬದ್ದ ಗಣಪತಿ ಐತೆ, ಏನೇನು ಕಲ್ಪಿಸ್ಕೊಂಡು
ಅವನ ವಿಚಾರ ಅವನಲ್ಲಿ ಜಾಗೃತ ಆಕೈತಿ. ಅವನು ಇವಿಲ್ಲೇ ಇಲ್ಲ, ಸದ್ವಸ್ತುನಲ್ಲಿ ಜಗತ್ತಿನ ಯಾವ ಭಾವನೂ ಇಲ್ಲ. ಅದಕ್ಕೆ ಅವ್ನು ನೆನಪು ಸುಧಾ ಮಾಡಕ್ಕೆ ಹೋಗಲ್ಲ. ಅವ್ನು ನೆನಪು ಮಾಡೇ ಕೆಟ್ಟಿನಿ ಅಂತ ಇಲ್ಲದ ಕಲ್ಪಿತ ದೇವತೆಗಳ ನೆನಪು ಮಾಡೇ ನೀನು ಜೀವನ ಹಾಳು ಮಾಡ್ಕೊಂಡೆ. ನಿಜವಾಗಿದ್ದವ ಅದ್ರ ಕಡೆ ಲಕ್ಷ ಕೊಡಕ್ಕೆ ಹೋಗೋದಿಲ್ಲ. ಎದಕ್ ಬೇಕಾಗ್ಯವ? ಬೇಕಂದ್ರೆ ಅವ ಬೆನ್ನತ್ತಿ ಬರಲಿಲ್ಲ. ನೀ ಯಾಕೆ ಅದ್ರ ಅಂತೇಳಿ ಅದ್ರ ಭೇಟಿಗೆ ಯಾಕೆ ಹೋಗಿ ಅಂತ ಯಾಕ್ರಿ? ಹೋಗಿ ಬರ್ಬೇಕ್ರಿ, ದ್ಯಾಮೋ ಗಟ್ಟು ಭೇಟಿ ಆಗ್ಬೇಕು, ದುರ್ಗ ಭೇಟಿ ಆಗ್ಬೇಕು. ಇಲ್ಲಿ ಲೋಕೂರಾಗ ಆಚಾರ ಅಂತೇಳಿ ಬರ್ತಿದ್ದ ಅವ್ನು ಗುರ್ಲಿಂಗಪ್ಪ ಅಂತೇಳಿ. ಅವನ ಮನೆಗೆ ಪಾದ ಪೂಜೆಗೆ ಹೋಗಿದ್ವಿ. ಅವನ ಮನೆ ದ್ಯಾಮೋನ್ ಗುಡಿ ಮುಂದೆ ಐತಿ. ಅವನ ಪಾದ ಪೂಜೆ ಎಲ್ಲ ಮುಗಿದ ಮ್ಯಾಗ ಅಪ್ಪರ ಈಗ ದ್ಯಾಮೋನ್ ಗುಡಿಗೆ ಹೋಗುನ್ ಬರ್ರಿ ಅಂತ. ಅಲ್ಲೇನು ಮಾಡಕ್ಕೆ ಹೋಗೋದು ಅಂದ್ರೆ ಅದು ದ್ಯಾಮೋನ್ ಅಂತೇಳಿ ದ್ಯಾಮಪ್ಪನ ಕೆಲಸ ಏನೈತಿ ಅಂದ್ರೆ ಬೇಕಂದ್ರೆ ಆಕೆಗೆ ಬಾ ನಿಲ್ಲ. ನಾವು ಗಪ್ಪನ ನಿರ್ತಾವ. ದ್ಯಾಮಪ್ಪನ ಕೆಲಸ ಏನೈತಿ? ಆಕೆಗೆ ಬಾ ದ್ಯಾಮ. ವಯಸ್ಸು ಹೋಗ್ಯಾವ ಹಂಗಾರೆ ಆಕೆಗೆ ಇಲ್ಲಿ ಬರಾಕ ಅಂದ್ರೆ ಸಗತಿಲ್ಲ. ದುಡ್ಡ ಕಲ್ಪಿಸ್ಕೊಂಡು ಕುಂತೆಲ್ಲ ನೀವು. ಯಾರು ಹೇಳ್ಬೇಕು ನಿಮ್ಗೆ? ಹೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದ್ರೆ ಹಿಟ್ಟು ಮುಖ ನಾವೇನು ಮಾಡೋಣ? ಈ ಹುಚ್ಚೆಲ್ಲ ಬಿಡವನು ತಲೆ ಹತ್ಕೊಂಡು ಕುಂತ ಇಲ್ಲದನ್ನ ಕಲ್ಪನಾ, ಇಲ್ಲದ ದೇವರು ದಿನರು ಅವದಾವ ಇವು ಎಲ್ಲ ಮನಸ್ಸಿನ ತೆಗೆದು ಯಾವ ಜಾತಿ ಮತ ಪಂತು ಇವನ್ನೆಲ್ಲ ತಲೆ ಅಂತ ತೆಗೆದಕ್ಕೆ ಆವು ಮತದ 6 ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆ ಇವು ಬೆರೆಸದೆ ಇದು ತಲೆಯಂದೆಲ್ಲ ಕೆಲವು ಕೆತ್ತು ಹೋಗ್ಬೇಕು. ಹೊರಗಿನ ವ್ಯವಹಾರ ಇವನು ಬಿಟ್ಟರೆ ಅರ್ಧ ಕೆಲಸ ಆದಂಗಪ್ಪ ನಿಂದ ಅನ್ಸೋರು. ಅವನು ಬಿಡಕ್ಕಾಗೋದಿಲ್ಲ. ಬರೇ ಅದ ಚಳಿ ಅಂತ ವಾತಾವರಣದೊಳಗೆ ಬಿಡ ಅದ ಸಂಸ್ಕಾರ ಗಟ್ಟಿ ಆಗ್ಬಿಟ್ಟು ಏಟ್ ಹಣ್ಣುಕಾಯಿ ಏರ್ಸ್ಕೊಂಡು ಬರೋದು ಬರೀ ಹೌದಿಲ್ಲ, ಬರೀ ಅದನ್ನೇ ಮಾಡೋದು. ತನ್ನಲ್ಲೇ ತಾನು ಸ್ವಾನಂದಮಯ ಸಾಮ್ರಾಜ್ಯವನ್ನು ಹೊಂದಲಿಕ್ಕೆ ಪ್ರಯತ್ನಪೂರ್ವಕ ಅಭ್ಯಾಸ ಮಾಡೋದಕ್ಕನ ಸ್ವಾವಲಂಬನ ಅಂತಾರೆ. ಸ್ವರೂಪದ ಅವಲಂಬನ. ಸ್ವಾವಲಂಬನ ಅಂದ್ರೆ ಆತ್ಮಾವಲಂಬಿಗಳಾಗೋದು. ನಿಮ್ಮನ್ನು ನೀವು ಅವಲಂಬನ ಮಾಡೋದು, ಅನ್ಯದರ ಅವಲಂಬನ ಮಾಡೋಂಗಿಲ್ಲ. ತೋರೆಡಗ್ತಾವು ಯಾವಾಗಲೂ ಇದ್ದದ್ದು ನೀವು ಯಾವಾಗಲೂ ಇದ್ದದ್ದನ್ನು ನೀವು ಅವಲಂಬನ ಮಾಡಿದ್ರೆ ನೀವು ಆರಾಮಿರ್ತೀರಿ. ತೋರೆಡಗೋದ್ರ ಅವಲಂಬನ ಮಾಡಿದ್ರೆ ನೆಮ್ಮದಿಯಲ್ಲಿರ್ಬೇಕು. ನೆಮ್ಮದಿ ಕಳ್ಕೋತೀನಿ. ಸ್ವರೂಪದ ಅವಲಂಬನನ ಸ್ವಾವಲಂಬನ. ಸುಖಿಗಳಾದವರೆಲ್ಲ ಸ್ವರೂಪದ ಅವಲಂಬನ ಮಾಡಿದ್ರು ಏನು ತೋರಿಕೆ ಅವಲಂಬನ ಮಾಡಿದ್ರು. ಅದನ್ನೆಲ್ಲ ನಂಬಲಿಲ್ಲ. ಅಸ್ಥಿರವಾದದ್ದು ಅದ ನಂಬಲಿಲ್ಲ. ತೋರೆಡಗ್ತದೆ, ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗೋದು, ಅದನ್ನು ಅವಲಂಬನ ಮಾಡಲಿಲ್ಲ. ಅವು ಕಾಲಾಂತರದಲ್ಲಿ ನಾಶಕೈತೆ ಅನ್ನೋದು ಅವರಲ್ಲಿ ಆ ವಿವೇಕ ಜಾಗೃತ ಆಗಿತ್ತು. ನಮಗ ವಿವೇಕ ಇಲ್ಲದಕ್ಕೆ ಅವ ಸುಖರೂಪ ಅವ ಕರೆ ಅಂತ ತಿಳ್ಕೊಂಡು ತೋರಿಕೆ ಅವಲಂಬನ ಮಾಡ್ಕೊಂಡು ಅದು ಯಾವಾಗಲೂ ಅದಕ್ಕೆ ಇರುವಿಕಿಲ್ಲ. ತೋರಿಕೆಗೆ ಅಸ್ತಿತ್ವ ಇಲ್ಲದನ್ನು ನೆನಪು ಮಾಡ್ಕೊತ ಕುಂತ್ರಿ ಅದಕ್ಕೆ ಬರುತ್ತೆ, ನೆಮ್ಮದಿ ಇರ್ತೈತೆ. ನೀವು ಸಮಾಧಿ ಹೊಂದೋದು ನಿಮ್ಮ ಕೈ ಒಳಗೈತವ, ನಿದ್ದೆ ಹೊಂದೋದು ನಿಮ್ಮ ಕೈ ಒಳಗೈತವ. ಸಮಾಧಿ ಹೊಂದೋದು ನಮ್ಮ ಕೈ ಒಳಗೈತೆ. ಪ್ರಯತ್ನಪೂರ್ವಕ ಅಭ್ಯಾಸ ಮಾಡಿ ಯಾವಾಗ ಬೇಕು ಅವಾಗ ಇಚ್ಛಾ ಮಾಡಿದ್ರೆ ಹತ್ಬೇಕು. ಸಮಾಧಿ ಅಭ್ಯಾಸ ಮಾಡಿದವನು, ಜನ್ಮ ಜನ್ಮಾಂತರ ಅಭ್ಯಾಸ ಮಾಡಿದವನು ಯಾವಾಗ ಅದ್ರ ಕಡೆ ಎಲ್ಲ ಕೊಡ್ತಾನೆ ಅವಾಗ ಸಮಾಧಿ. ನಮ್ಮಪ್ಪಗೆ ಯಾವಾಗ ಬೇಕು ಅವಾಗ ಅದನ್ನು ಆ ಸ್ಥಿತಿ ಹೊಂದಾಗ ಕಲ್ತಿದ್ದ. ಎಷ್ಟು ಜನ್ಮ ಕಣಕಿಸ್ಕೊಂಡು ಕುಂತಿರ್ಬೇಕು ನಮ್ಮಪ್ಪ ಅಂತ. ಇಚ್ಛಾ ಮಾಡಿದ್ರೆ ನಿದ್ದೆ ಹತ್ತಿತ್ತು ನಮ್ಮಪ್ಪ. ಶಾಸ್ತ್ರ ಹೇಳ್ತಾ ಇಲ್ಲ ಸಮಾಧಿ ಸ್ಥಿತಿ ಹೋಗ್ಕೊಂಬಿಡ್ತು. ಊಟ ಮಾಡ್ತಾ ಕೈ ಅಂತದ್ದು ಕೈಯಾಗ, ಬಾಯಿ ಅಂತದ್ದು ಬಾಯಾಗ, ವೃತ್ತಿ ಸ್ಥಗಿತ ಆಗ್ಬಿಡ್ತು. ಯಾವಾಗಲೂ ಅದ ನೆನವನಾಗ ಆಗ್ತಿದ್ರು. ಜನ್ಮ ಜನ್ಮಾಂತರದ ಅಭ್ಯಾಸ ಫಲ ಅದು. ಬರೀ ಹೇಳೋದಷ್ಟ ಮಾಡ್ತೇವೆ ನಾವು. ಅವ್ರು ಹಂಗೆ ಹೇಳಿದ್ರು ಅವ್ರಂಗನ ಹೇಳ್ತೇವೆ. ಅವ್ರು ಹೆಂಗೆ ಹೇಳಿದ್ರೆ ಹಂಗೆ ಹೇಳಕ್ ಕಲ್ತಿ. ಅವ್ರಿಗೆ ಹೆಂಗೆ ಇರಾಕ್ ಯಾಕೆ ಕಲೀಲಿಲ್ಲ? ಅವ್ರಂಗ ಹೇಳ್ತಾನಪ್ಪ, ಅವ್ರಂಗ ಹೇಳಕ್ ಕಲ್ತಿ. ಏನು ದೊಡ್ಡ ಕೆಲಸ ಅದು.
ಅವ್ರಂಗ ಇರಾಕ್ ಕಲೀಲಿಲ್ಲಲ್ಲೋ. ಅವ್ರ ಇರುವಿಕೆ ಹೆಂಗಿತ್ತು, ಬರೀ ಅದು ಹೊರಗಿಂದ ನೋಡಿದ್ದು, ಹೇಳೋದು ಕೇಳೋದು ಹೊರಗಿನ ಖಾತೆ. ಅದು ಒಳಗೆ ಇರುವಿಕೆ ಹೆಂಗಿತ್ತು, ಅದು ಒಳಗೆ ಆಂತರಿಕ ಇರುವಿನ ಕಡೆ ಎಲ್ಲ ಕೊಟ್ಟು ಉಳ್ಯಾಕ ಕಲೀಲಿಲ್ಲ. ಬರೇ ಹೇಳೋದು ಕೇಳೋದು ಮತ್ತು ಹೊರಗಿನ ವ್ಯವಹಾರಕ್ಕೆ ಬಿದ್ದು ಎಂದು ಉದ್ಧಾರ ಅವ್ರು ಹೇಳು ಇದ್ರ ಲಾಭ. ಅದರಂತೆ ಅವರು ಹೆಂಗ ಒಳಗ ಆಂತರಿಕವಾಗಿ ಉಳ್ಕೊಂಡ್ರು, ಇದನ್ನೆಲ್ಲ ಕೈ ಬಿಟ್ಟು ಹೊರಗೆಲ್ಲ ಇದ್ದು ಇಲ್ಲದಂಗಿದ್ರು. ಅದಕ್ಕೆ ಸಮಾಧಿ ಹೊಂದೋದು ನಮ್ಮ ಕೈ ಒಳಗದ. ನಿದ್ದೆ ಅದು ಪ್ರಾರಬ್ಧಕ್ಕನುಸಾರವಾಗಿ ಹತ್ತಿದ್ರಿಲ್ಲ, ಇಲ್ಲ ಬೆಳತಂಕ ಹೊಳ್ಯಾಡು ಹೊಳೆ ಬರ್ತದೆ. ಅದು ಪ್ರಾರಬ್ಧಕ್ಕೆ ಅವಸ್ಥೆಗಳು ಎಲ್ಲ ಬಂದು ಹೋಕ್ಕವು. ಎಚ್ಚರಿಕೆ ಮತ್ತು ಕನಸು ನಿದ್ರೆಗಳು ನೀವು ಮಾಡಿದ ಕರ್ಮಕ್ಕನುಸಾರವಾಗಿ ಅವೆಲ್ಲ ಬಂದು ಹೋಕ್ಕವು, ಮೂರು ಅವಸ್ಥೆಗಳು. ಇದು ಪ್ರಯತ್ನ ಅಭ್ಯಾಸ ಸಂಜನಿತ. ಸ್ವತಃ ನೀ ಇದನ್ನು ಅಭ್ಯಾಸ ಮಾಡಿದಾಗ ಇದನ್ನು ಹೊಂದಬೇಕು. ನಿನ್ನ ಕೈ ಒಳಗೈತಿ ಸಮಾಧಿ ಹೊಂದೋದು. ಕೈ ಮುಗಿದ್ರೆ ಕಾಲು ಮುಗಿದ್ರೆ ಹತ್ತೋದಿಲ್ಲ ಅದು. ರಾಮನಿಗೆ ವಶಿಷ್ಠರು ಏನು ಕಲಿಸಿದ್ರು? ಸಮಾಧಿ ಹೊಂದೋದು ಕಲಿಸಿದ್ರು, ಏನು ಸಂಕಟ ಹೊಂದೋದು ಕಲಿಸಿದ್ರು? ಜ್ಞಾನ ಸಮಾಧಿಯನ್ನು ಹೊಂದಪ್ಪ, ಇದರಿಂದ ನೀನು ದುಃಖದಿಂದ ಬಿಡುಗಡೆ ಆಗ್ಬೇಕಂತ ಅದನ್ನ ಮಾರ್ಗದರ್ಶನ ಮಾಡಿದ್ರಿಲ್ಲ. ತಾವು ಹೊಂದಿದ ಆನಂದ ಸ್ಥಿತಿಯನ್ನು ಅವ್ರಿಗೆ ಅದನ್ನು ತೋರಿಸಿದ್ರು. ಅದನ್ನು ಕೃಷ್ಣಗೂ ಸಾಂದೀಪ ಮುನಿಗಳು ಅದನ್ನು ತೋರಿಸಿದ್ರು, ಸುಖದ ದಾರಿ. ಅಲ್ಲೇ ಸೇವಾದಿಗಳನ್ನು ಮಾಡಿ ಆ ಸ್ಥಿತಿಯನ್ನು ಅವರು ಹೊಂದಿದ್ರು. ಅವತಾರಿ ಪುರುಷರನ್ನು ಅವರು ಅಂತ ಅನುಭವಿಗಳ ಹತ್ರ ಸೇವಾದಿಗಳನ್ನು ಮಾಡಿ ಈ ವಿದ್ಯೆಯನ್ನು ಕಲಿತವರು, ಆತ್ಮವಿದ್ಯೆಯನ್ನು. ನಿನ್ನ ಸಮಾಧಾನ ಶಾಂತಿಯನ್ನು ಯಾವ ಕೆಡಿಸ್ತಾವ ನೋಡ್ರು, ಅವನ್ನೆಲ್ಲ ಕೈ ಬಿಡಬೇಕು. ನೀ ಸಮಾಧಾನ ಕೊಡ್ತೇನೆ ನಿನಗೆ ಬಾಳೆ ಸುದ್ದಿ ತೆಗೆದ್ರ ಯಾಕ್ರಿ? ನೆಮ್ಮದಿಯಿಂದ ಇರಕಾಕತಿ. ಬಾಳೆ ಸುದ್ದಿಯಾಗ ಕಾಲು ಕಳೆದವ ಯಾವ ನೆಮ್ಮದಿಯಿಂದ ಅದ ಹೇಳಿ? ಬಾಳೆ ಸುದ್ದಿ ಕೈ ಬಿಟ್ಟು ಬರೀ ಆತ್ಮಚಿಂತನದ ಅಭ್ಯಾಸದ ತೊಡಗಿದವ್ರು ಯಾರು ದುಃಖಿಗಳಾಗ್ಯಾರ ನೋಡ್ರಿ. ನೀವು ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡ್ರಿ. ನೀವು ಇದು ಬಾಳೆ ದಸನ ಇಲ್ಲಪ್ಪ, ಇದು ಹಾಳಾಗಿ ಹೋಗ್ತಿದಂತ. ಬಾಳೆ ದಸನ ಇದ್ದ ಒಳ್ಳೆ ಉದ್ಧಾರ ಆಗ್ಯಾನ ಅದಲ್ಲ. ಬರೀ ಬಾಳೆ ಸುದ್ದಿಯಾಗ ಕಾಲು ಕಳೆದಿ ಅಂದ ಉದ್ಧಾರ ಆಗ್ಬೇಕು. ಬಾಳೆದು ಬೆನ್ನು ಹತ್ತಿದವ ಯಾವ ಉದ್ಧಾರ ಆಗ್ಯಾನ? ಹೇಳಿ ಹೆಸರಿಲ್ದ ಹೋಗ್ಯಾವಲ್ಲ, ಎಂತೆಂಥ ವೈಭವದಿಂದ ಮಾಡಿದ್ದು ಅದ್ರ ಜಗತ್ತಿನೊಳಗೆ. ಏನೆಲ್ಲ ಮಾಡಿದ್ರು, ಅದ್ಭುತ ಕಾರ್ಯಗಳನ್ನು ಮಾಡಿದ್ರು ಸುಧಾ ನೆಮ್ಮದಿ ಇಲ್ಲ. ಅದಕ್ಕೆ ಅದರಾಗ ಕಾಲ ಕಳಿಬಾರ್ದು. ಅವ ಮಾತು ಅವ ಬರಿಗತ ಗೋಷ್ಠಿಗಳನ್ನು ಬಿಡಬೇಕು, ಸುಜನ ಗೋಷ್ಠಿಗಳನ್ನು ನಡೆಸಬೇಕು. ಅಂತಹ ಸಜ್ಜನರ ಇಂತಹ ಇರುವನ್ನು ಲಕ್ಷಿಸಿ ಯಾರು ಅದನ್ನು ಅನುಭವಕ್ಕೆ ಓದಿರ್ತಾರೆ ಅಲ್ಲಿ ಹೇಳೋದು ಕೇಳೋದು ಅಭ್ಯಾಸ ನಡೀತಿರ್ತೈತಿ. ಅಲ್ಲಿ ನಾವು ಕಾಲ ಕಳಿಬೇಕು ಹೆಚ್ಚು ವೇಳೆ. ಅಂದರೆ ನಮ್ಮಲ್ಲಿ ಅದು ಜಾಗೃತ ಆಗ್ತೈತಿ ಆ ಸಂಸ್ಕಾರ. ಇಲ್ಲಾಂದ್ರೆ ಹಾಳ ಸಂಸ್ಕಾರ ಮಾಡ್ಕೊಂಡು ಸೇರಿ ಬಿಡ್ತೇವೆ. ಮತ್ತು ಏನು ಸಂಸ್ಕಾರ, ಏನು ಜನ್ಮಕ್ಕೆ ಕಾರಣೀಭೂತ. ಇದಕ್ಕೆ ಅಭ್ಯಾಸ ಮಾಡ್ಬೇಕಾದ್ರೆ ಅದಕ್ಕೆಲ್ಲ ಯುಕ್ತಾಹಾರ ವಿಹಾರಶ್ಯ ಎಲ್ಲ ಬೇಕು. ಅದಕ್ಕೆ ಆಹಾರ ವಿಹಾರ ನಿಯಂತ್ರಣ ಬೇಕಾಗಿತ್ತು. ಶುದ್ಧವಾದ ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ. ಶುದ್ಧವಾದಂಥ ಮನಸ್ಸಿನಿಂದ ಅದನ್ನು ಸ್ವೀಕಾರ ಮಾಡಬೇಕು. ಅಂಥ ಆಹಾರ ಎಲ್ಲಿದ್ದೇವೆ ನಾವು? ಅಂಥದನ್ನ ಎಲ್ಲಿ ತಗೋತೀವಿ? ಏನೋ ವಿಚಾರನ ಮಾಡೋದಿಲ್ಲ. ಇಲ್ಲಿ ಅತನೇ ಶಿವಯೋಗಿಗಳಂತಿದ್ರಲ್ಲ, ಅಭಿಷೇಕಕ್ಕೆ ಹಾಲು ತಂದು ಕೊಡ್ತಿದ್ದಂತ. ಲಿಂಗಾಭಿಷೇಕ ಮಾಡೋ ಸಂಬಂಧ ಅಂದ್ರೆ ಅವ್ರು ಸ್ವೀಕಾರನೂ ಮಾಡದಿದ್ರು. ಹಾಲು ತಂದು ಕೊಡ್ತಿದ್ದ ಅವರಿಗೆ. ಅವತ್ತು ಅದನ್ನು ಸ್ವೀಕಾರ ಮಾಡೋದು ಕೈ ಬಿಟ್ಟ ತಗೊಳ್ಳಿಲ್ಲ ಅಂತ ಅವ್ರು. ಏನು ತಗೋದಿಲ್ಪ ಅದನ್ನಂತ ಅವ್ರು ತಗೊಳ್ಳಿಲ್ಲ. ಅದನ್ನು ನಾವು ತಂದವನ ತಗೊಂಡು ಕೊಡೋದು. ಬೇರಪ್ಪ ಅವ್ರು ತಗೊಳ್ಳಿಲ್ಲ ಬಿಡು, ತಾನು ಕೊಡೋದು. ಅವ್ರ ಮನೆ ಅವ್ರ ಹತ್ರ ಒಬ್ಬ ಶ್ರೀಮಂತ ಭಕ್ತಿ, ಅವನು ಭಾಳ ಶ್ರದ್ಧೆಯಿಂದ ಮಠಕ್ಕೆ ಬಂದ. ಅಪ್ಪ ಅವರು ಲಿಂಗಾರ್ಚನೆ ಮಾಡ್ಬೇಕಾದ್ರೆ ಅವ್ರು ಇದನ್ನು ಕೊಡ್ಬೇಕಾದ್ರೆ ಹಂಗೆ ಉಂಗುರ ಎಲ್ಲ ತೆಗೆದು ಕೋಟಿನ ಕಿಸೆದಾಗಿಟ್ಟು ಗೂಟಕ್ಕೆ ಹಾಕಿ
ಅವ ಅವನು ಪೂಜೆ ಮಾಡ್ಕೊಳಕ್ ಕುಂತ ಕೈಯ ಉಂಗುರ ಎಲ್ಲ ತೆಗೆದು. ಅವಾಗ ಇವನು ಹಾಲು ಕುಡ್ದಿದ್ದಲ್ಲ, ಇವನು ಮನಸ್ಸು ಬದಲಾವಣೆ ಆಗ್ಬಿಟ್ಟು ಅವನ ಕಿಶೆದಾನ ಉಂಗುರನ ಹೊಡೆದ್ಬಿಟ್ಟ. ಊಟಕ್ಕೆ ಹಾಕಿದ್ದು ಕೋಟ್ನ ಉಂಗುರ ಹೊಡೆದು. ಅವಾಗ ಇವ ಅದನ್ನ ಮಾಡಿ ಪೂಜೆ ಮಾಡಿ ನೋಡ್ದಾನ ಕೋಟ್ನ್ಯಾಗ ಉಂಗುರ ಇಲ್ಲ. ಅವಾಗ ಸ್ವಾಮೀಜಿ ನಮ್ಮ ಹತ್ರ ಇದು ಉಂಗುರ ಇತ್ತು, ಇದ್ರಾಗ ಈಗರ ಇಟ್ಟು ಪೂಜೆ ಕುಂತೀನಿ, ಇಲ್ಲ ಅಂದ ಕೂಡಲೇ ಯಾರಿದ್ರಲ್ಲಿ ಯಾರು ಇದ್ದಿದ್ದಿಲ್ಲ ಅಂದ್ಕೂಡಲೇ ಅಪ್ಪ ಅವ್ರಿಗೆ ಗೊತ್ತಿತ್ತು ಅದು ಇವ್ ಹಾಲೆಯಲ್ಲಿ ಹೆಂಗೆ ಮಾಡ್ತಾನೆ ನಾನು ಅಂತ. ಅದ್ರ ಪರಿಣಾಮ ಮೊದಲೇ ಗೊತ್ತಿತ್ತು ಅವ್ರಿಗೆ, ಅದಕ್ಕೆ ಕುಡಿದು ಬಿಟ್ಟಿದ್ರು ಅವರು. ನನಗೂ ಮನಸ್ಸಿನ ಎಂಥ ಅನ್ನ ಉಂತಿ ಅಂತ ಮನಸ್ಸು ತಯಾರಕೈತೆ ಅಂತಾರಲ್ಲ, ಅವಾಗ ಅವನು ಒದರಿರ ಅವನು ಹಾಲು ಎಲ್ಲಿ ಅದು ಕುಡುನ್ರಿ ಅವನು ಅಂತ ಕರೆ ಹೇಳಿದ. ಆ ಕುಡಿದು ಏನು ಮಾಡಿದ್ನಿ ಅಂದ, ಆ ಕೋಟ್ನ್ಯಾನ ಉಂಗುರ ತಗೊಂಡಿಲ್ಲೋ ಅಂದ. ಗಪ್ಪನ ಹ್ಞೂನ್ರಿ ಅಂತಂದು ತಂದು ಕೊಡೋದನ್ನ. ನನಗೆ ಗೊತ್ತಿತ್ತು ನೀ ಹಾಲು ಹೆಂಗೆ ಅಂತಂದು. ಮಂದಿ ಹೊಲ್ದಾಗ ಮೇಯಿಸ್ಕೊಂಡು ಆ ಹಿಂಡಿಕೊಂಡು ಹಾಲು ತಂದು ಕೊಟ್ಟೀನಿ, ಹೌದಿಲ್ಲ? ಮಂದಿ ಹೊಲ್ದಾಗ ಮೇಯಿಸೋದು, ಮಂದಿ ಎಲ್ಲ ಹೋಗೋ ಮಟ್ಟ ಹೋಗಿ ಅದು ಮಂದಿ ಹೊಲ್ದಾಗ ಹಿಂದಾಡಿ ಮೇಯಿಸ್ಕೊಂಡು ಬಂದ್ಬಿಡುತ್ತ. ಆ ಹಾಲು ತಂದು ಕೊಟ್ಟೀನಿ, ನನಗೆ ಗೊತ್ತೈತೆ, ಅವ್ರಿಗೆಲ್ಲ ಗೊತ್ತಾಕಿತ್ತು. ಅತನೇ ಶಿವಯೋಗಿಗಳು. ನನಗೂ ಅದು ಆಗಬಾರ್ದು ಅಂತೇಳಿ ಕುಡಿದು ಬಿಟ್ಟೇನೆ ಅದು ನನಗೆ. ಅಂಥ ಶುದ್ಧವಾದ ಆಹಾರ ಸ್ವೀಕಾರ ಮಾಡೋದು ಮನುಷ್ಯನಿಂದ ಕೊಟ್ಟಿದ್ದು. ಅದಕ್ಕೆ ಕಂಡಲ್ಲೇ ಅನ್ನ ತಗೋಬಾರ್ದಂತ. ತುಡುಗು ಮಾಡೋದು, ವ್ಯವಹಾರ ಮಾಡೋರು ಮನೆಯನ್ನ ಅನ್ನ ತಿನ್ನಬಾರ್ದು. ನಿನಗೂ ಅದ ಭಾವ ಬರ್ತದೆ. ಒಳ್ಳೆ ಸಾತ್ವಿಕರ ಮನೆಯನ್ನ ಆಹಾರ ಸ್ವೀಕಾರ ಮಾಡ್ಬೇಕಂತ ಇದು ನೀವು ಅನ್ಯವಾಗಿ ಇಂಥವನ್ನೆಲ್ಲ ತುಡುಗು ಮಾಡೋದು, ಯಾರಾದ್ರೂ ಹೊಲ್ದಂಥವ್ರದ್ದು ಕಾಯಿಪಲ್ಲೆ ಯಾಕೆ ತರ್ಕೊಂಡು ಬರೋದು, ಇಂಥವ್ರು ಅಂಥವ್ರು ಮಾಡಕ್ಕೆ ಹೋಗ್ಬಾರ್ದು. ಅದ್ರ ಪರಿಣಾಮ ಆಗೈತಿ ಇರ್ತೈತಿ ನಮ್ಗೆ. ಅನ್ನದ ಪರಿಣಾಮ ಆಕೈತಿ ನಮ್ಗೆ. ಅದು ಶುದ್ಧ ಭಾವದಿಂದ ಅಡಿಗೆ ಮಾಡ್ಬೇಕಾದ್ರೆ ಒಳ್ಳೆಯ ಭಾವದಿಂದ ಮಾಡಬೇಕು. ಹೆಣ್ಮಕ್ಳು ಮಾಡ್ಬೇಕಾದ್ರು ಮನುಷ್ಯನ್ಯಾಗ ಗಂಟು ಹಾಕೊಂಡಿನಿ ಏನಾರ ಅಡಿಗೆ ಮಾಡಿ ರೊಟ್ಟಿ ಬಡಿದ ಅಂದ್ರೆ ತಿಂದವ್ರ ಮಕ್ಕನೂ ಗಂಟು ಹಾಕವ್ರು, ರೊಟ್ಟಿ ತಿಂದವ್ರ ಸುದ. ಒಳ್ಳೆ ಮನುಷ್ಯನ ಕಂಡೋಳೆ ಗೋವಿಂದ ಗೌಡ್ರ ಮನ್ಯಾಗ ಆಳುಗಳ ರೊಟ್ಟಿ ಮಾಡ್ತಿದ್ವು ಅಂತ. ಅವ ಮನಸ್ಸು ಒಂದಿನ ಮನಸ್ಸಿಗೆ ಇದಿಲ್ದಾಗ ಯಾಕೋ ಹಿಂಗ್ಯಾಕೆ ಮಗಗೆ ಹಾಕಿ ಅಂತ ಅವ ಮನ್ಯಾಗ ತೊಂದ್ರೆ ಇದ್ದ ಸಂಬಂಧ ಅವು ಮನಸ್ಸಿನಾಗ ಇದನ್ನು ಮಾಡ್ಕೊಂಡು ಇಲ್ಲಿ ಕೆಲ್ಸಕ್ಕೆ ಬರೋದು, ಇವತ್ತು ಅಡುಗೆ ಮಾಡ್ಬೇಡಿ ಅಂತ. ಮಕ ಗಂಟು ಹಾಕೊಂಡು ಬಡದೆ ಅಂದ್ರೆ ರೊಟ್ಟಿ ನಮ್ಮನ್ನು ಗಂಟು ಹಾಕೋ ಸನಿ ಮಠ, ಹೌದಿಲ್ಲ? ಆದರೆ ಅದಕ್ಕೆ ಪ್ರಸನ್ನ ಚಿತ್ತದಿಂದ ಅಡುಗೆ ಮಾಡಬೇಕು. ಅಂಥವ್ರ ಕೈಯನ್ನು ಅಡುಗೆ ತಿಂದ್ರೆ ನಿನಗೂ ಅದು ಭಾವ, ಒಳ್ಳೆಯ ಭಾವ, ಸದ್ಭಾವದಿಂದ. ಅದಕ್ಕೆ ಆ ಮಹಾತ್ಮರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಬರೀ ಹಾಲಿನ ಕೆನಿ ಬಿದ್ದದ್ದು. ಒಬ್ಬಾಕಿ ಭಕ್ತರು ಕರ್ಕೊಂಡು ಹೋಗಿದ್ಲ ಅಂತ ಮನೆಗೆ, ನಮ್ಮ ಮನೆಗೆ ಎಟ್ಟು ಬದಿ ಹೋಗಿ ಬರೋಣ. ಅವಾಗ ಹಣ್ಣು ತಂದು ಕೊಟ್ಲಂತ, ಹಣ್ಣು ತಿಂದಾಗ ಹಾಲು ಹಾಕಿ ಕೊಡ್ತೇನೆ ಅಂತ ಹೇಳ್ರಿ ಅಂತ. ಹಾಲಿನ ಅದನ್ನು ಅಡಿಗೆ ಬಾಗಿಸೋರಾಗಿ ಕೆನಿ ಬಿತ್ತಂತ. ಸಣ್ಣ ಮನಿ ಅಲ್ಲೇ ಅವ್ರು ಕುಂತಾರ, ಆಕೆ ಮಾಡಿಬಿಟ್ಟಾಳ, ಮರಗ್ತಾಳ. ಅವಾಗ ಅವ್ರು ತಂದು ಕೊಟ್ಟು ಕೂಡಲೇ ಇದ್ರಾಗ ತಗೊಳಕ್ಕೆ ಅವ್ರು ಬಳ್ಳಾಡಿದಂತ. ಬ್ಯಾಡಮ್ಮ ಇದು ನಮ್ಗೆ, ಯಾಕ್ರಿ ಹಿಂಗೆ ಇದ್ರಾಗ ಕುಡಿಯೈತೆ ಅಂತ. ನಿನ್ನ ಕೆನಿ ಬಿದ್ದೈತಿವ, ತಕ್ಕೋ ಅದನ್ನು ತೆಗೆದು ತಂದು ಕೊಡು ನನಗೆ. ಹಿಂದಗಡೆ ಕೆನಿ ತೆಗೆದು ತಂದು ಕೊಟ್ಟೆ ಅಂತ ತೊಗೊಂಡ್ರು. ಮರಗಿಸಿ ಅದ್ರಾಗ ಯಾಕ್ರಿ ಓದ್ತಿದ್ದ ನಾನು ಕೆನಿ ಮಾಡಿದ್ದೆಲ್ಲ. ಮರಗ್ತಾರಿಲ್ಲ ಹೆಣ್ಮಕ್ಳು, ಕಷ್ಟಪಟ್ಟು ಮಾಡಿ ಕೆನಿ ಹೋಗತ್ತಲ್ಲ. ಮಕ್ಕಳಿಗೆ ಶಕ್ತಿನ ಬಿಡೋದಿಲ್ಲ ಅವರು. ಕೆನಿ ಹರಿತೈತಿ ಭಾಗಿಸ್ಬೇಡ ಅಂತಿರ್ತಾರೆ, ಹೌದಿಲ್ಲ? ಅದಕ್ಕೆ ಸ್ವಲ್ಪ ಅದ್ರ ಕಡೆ ಭಾವ ಫರಕ ಆದ್ರೆ ಬೇಡ ನಮಗೂ ಅದ ಹಂಗಾಕೆ. ಅದಕ್ಕೆ ಶುದ್ಧವಾದ ಆಹಾರ, ವಿಹಾರವು ನೋಡೋದು ರೂಪದಾಗ ಅದು ಅತಿ ಆತಂದ್ರೆ ಕಣ್ಣಿನ ರೂಪ, ಗಾಯನ ಅದು ಆಗಬಾರ್ದು. ವಿಹಾರ ಏನೈತಲ್ಲ ಇಂದ್ರಿಯಗಳ ಮುಖಾಂತರ ನೋಡು, ಅದು ಒಂದು ಆಹಾರನೇ ಅಲ್ಲ. ಅತಿಯಾಗಿ ಕೆಟ್ಟದ್ದನ್ನು ಕೇಳೋಂಗಿಲ್ಲ, ಕೆಟ್ಟದ್ದನ್ನು ನೋಡೋಂಗಿಲ್ಲ.
ಬರೀ ಆಹಾರದಿಂದ ಅಷ್ಟೇ ಅಲ್ಲ, ಈ ಶರೀರ ಇಂದ್ರಿಯಗಳು ವ್ಯವಹಾರ ಮಾಡ್ತೇವಲ್ಲ, ನೋಡುವುದು, ಕೇಳುವುದು, ಮೂಸಿ ನೋಡುವುದು, ಮುಟ್ಟುವುದು, ವಾಸನೆಗಳ ದುಷ್ಟ ವಾಸನೆಗಳ ಸೇವನೆ ಮಾಡಿ ಕೆಟ್ಟ ಭಾವನ ವಿಚಾರಗಳು ಬರ್ತಾವೆ. ಶುದ್ಧ ಹವಾ ಇತ್ತಂದ್ರೆ ಮನಸ್ಸಿಗೆ ಬುದ್ಧಿ ಕಲುಷಿತ ಆಗುದಿಲ್ಲ. ಕಲುಷಿತ ಹವಾ ಇತ್ತಂದ್ರೆ ಬುದ್ಧಿನೂ ಕಲುಷಿತ ಆಕೈತಿ, ಹೌದಲ್ಲ? ಒಳ್ಳೆ ಹವಾ ಬೇಕು, ಒಳ್ಳೆ ನೋಟ್ ಇರಬೇಕು, ಒಳ್ಳೆ ಕೇಳುವುದು ಒಳ್ಳೆಯದಿರಬೇಕು, ತಿನ್ನುವುದನ್ನು ಒಳ್ಳೆಯದಿರ್ಬೇಕು, ಎಲ್ಲ ಇಂದ್ರಿಯಗಳೇ ನಮ್ಗೆ ಶುದ್ಧವಾಗಿರ್ಬೇಕು. ಅಂದಾಗ ನಮ್ಗೆ ಇದರ ಅನುಭವ ನಮ್ಗೆ ಬರೀ ತಿನ್ನುವುದು ಅಷ್ಟೇ ಅಲ್ಲ, ಅದು ನೋಟ ಶುದ್ಧ ಇರ್ಬೇಕು. ನಿಮ್ಗೆ ಯಾಕ್ರಿ ಕೇಳುವುದು, ಮೂಸಿ ನೋಡುವುದು, ಮುಟ್ಟುವುದು ಅದು ಶುದ್ಧ ಇರ್ಬೇಕು. ಕೆಟ್ಟ ಭಾವದಿಂದ ಏನು ಮಾಡಕ್ ಹೋಗ್ಬಾರ್ದು. ಮನಸ್ಸಿನಾಗ ಸಹಿತ ಬರಬಾರ್ದು ನಿನಗೆ. ಹಂಗಾದಾಗ ನಿನಗೆ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ. ಅದಕ್ಕೆ ಯುಕ್ತಾಹಾರ ವಿಹಾರಶ್ಯ ಅಂತ ಕೃಷ್ಣ ಪರಮಾತ್ಮ ಅವಾಗ ಅರ್ಜುನನಿಗೆ ಮಾತಾಡ್ಯಾರ. ನಮ್ಮ ಯಾವ ನೋಟ ಹೆಂಗಿರ್ಬೇಕು, ನಾವು ಕೇಳೋದು ಹೆಂಗಿರ್ಬೇಕು. ಬರೀ ಅದಕ್ಕೆ ಸುದ್ದಿ ಕೇಳ್ತೇವೆ, ಮಂದಿ ಸುದ್ದಿ ಕೇಳಬೇಕು. ಯಾಕಂದ್ರೆ ತುಡುಗ್ಲಿ ಕೇಳ್ತಿರ್ತಾನ, ಅದು ಚಾಡ ಹೇಳ್ತಿರ್ತಾನ, ನಾವು ಹೇಳುದು ಪಿಸುನತ್ವ, ಅವೆಲ್ಲ ನಮ್ಮನ್ನು ಏನ್ ಮಾಡ್ತಾವ, ಅಂತಹ ಗುಣಗಳನ್ನು ನಮ್ಮಲ್ಲಿ ತಯಾರಾಗಿ ಹೀನ ಕರ್ಮಗಳನ್ನು ಮಾಡ್ಲಿಕ್ಕೆ ಹಸ್ತ. ಇದ್ರ ಕಡೆ ಲಕ್ಷ್ಯ ಕೊಡ್ಬೇಕಾದ್ರೆ ಎಲ್ಲ ಶುದ್ಧ ಇರ್ಬೇಕಾಗ್ತದೆ. ಅವಿದ್ಯೆ ಅಥವಾ ಅಧ್ಯಾಸ ಅನಾದಿ ಅನಂತ ಅಲ್ಲದು, ಆದಿ ಅಂತ್ಯ ಬಿಡುತ್ತದೆ, ಮಧ್ಯಂತರದಲ್ಲಿ ತೋರುತ್ತದೆ. ಅನಾದಿ ಅನಂತ ನಿನ್ನ ಸ್ವರೂಪ ಒಂದು ವಿಶುದ್ಧ ಚೈತನ್ಯನ ನೀನು ಅನಾದಿ ಅನಂತ. ಆರನೆಯ ಭೂಮಿಕೆಯಲ್ಲಿ ಸಂಸಾರದ ಅನುಭವವಾಗದೆ ಕೇವಲ ಚಿದ್ಗಣಾನಂದ ಸ್ವರೂಪದ ಅನುಭವವಾಗುವುದು. ನೀವು ಆರನೇ ಭೂಮಿಕೆಯಲ್ಲಿ ಮೊದಲೇ ಭೂಮಿಕಾನ ಇಲ್ಲ ನಮ್ಗೆ. ಆರನೇ ಭೂಮಿಕೆಯಲ್ಲಿ ಸುಖೇಚ್ಛಾ ಮೊದಲನೇ ಭೂಮಿಕಾ, ಸುಖದ ಇಚ್ಛಾ, ನಿವ್ವಳ ಸುಖದ ಇಚ್ಛಾ ಯಾರಿಗೈತಿ? ವಿಷಯದಿಂದ ಸುಖ ಹೊಂದಬೇಕನ್ನೋ ಇಚ್ಛಾ ಐತಿಲ್ಲ. ಹೌದು, ಹೆಣ್ಣು ಗಂಡಿನಿಂದ ಸುಖ ಹೊಂದಬೇಕನ್ನೋ ಇಚ್ಛಾ ಐತಿ, ತಿನ್ನುವುದರಿಂದ ಸುಖ ಹೊಂದಬೇಕನ್ನೋ ಇಚ್ಛಾ ಐತಿ. ನಿವ್ವಳ ಸುಖದ ಇಚ್ಛಾ, ಈ ಭೋಗ ವಸ್ತುಗಳ ಸಂಬಂಧ ಇಲ್ಲೇ ಆ ಸ್ಥಿತಿಯನ್ನು ಹೊಂದಬೇಕನ್ನೋ ಇಚ್ಛಾ ಯಾರಿಗೈತಿ? ಭೋಗಗಳ ಮೇಳಿಲ್ಲದೆ ಸವಿಯುವ ಸವಿ ಯಾವುದು? ಜಗತ್ತಿನ ಯಾವ ವಸ್ತುಗಳು ಬೇಕಾಗಿಲ್ಲ. ನಾವು ಸುಖ ಶಾಂತಿಗೋಸ್ಕರ ಜಗತ್ತಿನ ವಸ್ತುಗಳನ್ನು ಅವಲಂಬಿಸದೇ ಇರೋ ಅವ ಸುಖೇಚ್ಛಾ ಭೂಮಿಕೆ ಉಳ್ಳವ. ಇವನ ಅವಲಂಬಿಸಿ ಸುಖ ಹೊಂದಬೇಕನ್ನ ಎಂದೂ ನೆಮ್ಮದಿ ಸಿಗುದಿಲ್ಲ. ಯಾಕೆ? ಅವು ವಸ್ತುಗಳು ಕೆಟ್ಟು ಹೋಗ್ತಾವ. ನೀ ಅವಲಂಬಿಸ್ಕೊಂಡು ವಸ್ತುಗಳು ಇದ್ದಕ್ಕಿದ್ದಂಗೆ ಇರೋದಿಲ್ಲ, ಅದಾಗಿಂದ ದುಃಖವನ್ನು ಹೊಂತೀನಿ. ಅದಕ್ಕೆ ಶಾಶ್ವತವಾದದ್ದಲ್ಲ, ಅದನ್ನು ಅವಲಂಬನ ಮಾಡಕ್ಕೆ ಯಾವುದು ಇದ್ದದ್ದೈತಿ ಅದ್ರ ಕಡೆ ಲಕ್ಷ್ಯ. ನಿವ್ವಳ ಸುಖದ ಇಚ್ಛಾ ಹೊಂದಬೇಕನ್ನ ಅವ್ರು ಯಾರಿದ್ರು? ಉಪಾಧಿ ಹಿಡ್ಕೊಂಡು ಹೊಂದಬೇಕನ್ನೋದೈತಿ. ಉಪಾಧಿಗಳೆಲ್ಲ ತೋರಿಡುವಲ್ಲ. ನಿರುಪಾಧಿಕ ಆನಂದ, ನಿವ್ವಳ ಸುಖ ಅಂದ್ರೆ ಯಾವಾಗಲೂ ಐತೆ. ಅದು ಅದ್ರ ಕಡೆ ಎಲ್ಲ ಕೊಟ್ಟು ಅದನ್ನು ಅನುಭವ ವಾದ. ಸುಖೇಚ್ಛ ಮೊದಲನೇ ಭೂಮಿಕಾ. ಎರಡನೇದ್ದು ತನು ಮಾನಸ ವಿಚಾರಣೆ, ಹೌದಿಲ್ಲ? ಆನಂತರ ತನು ಮಾನಸ, ಅದಾಗಿದ್ರೆ ಅಸಂಶಕ್ತಿ, ಹೌದಿಲ್ಲ? ಪದಾರ್ಥ ಭಾವನ, ಅದ ಆರನೇ ಭೂಮಿಕೆ. ಪದಾರ್ಥ ಭಾವನ ಅಂದ್ರೆ ಈ ದೃಶ್ಯ ವಿಲಯ ಆಗೋದು. ಅವಾಗ ಇದ್ರ ನೆನಪ ಬರೋದಿಲ್ಲ, ಯಾವಾಗಲೂ ಇರುವಿನ ನೆನಪಿನಾಗ. ಆರನೇ ಭೂಮಿಕೆ ಒಳಗೆ ಈ ಸಂಸಾರದ ಅನುಭವ ಆಗದೆ ದೃಶ್ಯ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತಾಗ ನಿಜವಾದ ಇರುವಿನ ಅನುಭವ ಆಕೈತಿ. ಅವಾಗ ಅವನಿಗೆ ಜ್ಞಾನೋದಯ. ಅದು ಏಳನೇ ಭೂಮಿಕೆಗೆ ತೂರಿಗ ಅಂತ ನಿಧಿಧ್ಯಾಸನ ಪರಿಪಕ್ವಾಗತೈತೆ. ಅವಾಗ ಇದನ್ನೆಲ್ಲ ಅಭ್ಯಾಸ ಮಾಡಿ 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 ಅವಾಗ ಅವನು ಸಮಾಧಿ ಸಿದ್ಧಿಸ್ತದೆ. ಏಳನೇ ಭೂಮಿಕೆ. ಅದಕ್ಕೆ ನಾವು ಅಂತ ಒಂದು ಭೂಮಿಕೆ ಉಳ್ಳವರು ಆಗ್ಬೇಕಲ್ಲ, ಅಂತಃಕರಣ ಯೋಗ್ಯತೆ ಆಗ್ಬೇಕು. ನಾವು ಎಲ್ಲ ವಾಸನೆಗಳನ್ನು ಹೊಡೆದಾಕಿದಾಗ ಆ ಮಟ್ಟಕ್ಕೆ ಉಳಿದೆ ಆ ಸ್ಥಿತಿಯ ಅನುಭವ ಮಾಡ್ಕೊಳಕ್ ಬರ್ತೈತೆ ನಾವು.
ನಿನಗೆ ಬೇಕಾದದ್ದು ನಿನ್ನೊಳಗದ, ಅದನ್ನು ಅನುಭವ ಮಾಡ್ಕೋಬೇಕಾದ್ರೆ ನೀ ಸಮಾಧಿನ ಹೊಂದಿ ಖಾತ್ರಿ ಮಾಡ್ಕೋದು. ಅದನ್ನು ಅಭ್ಯಾಸ ಮಾಡ. ಸುಮ್ಮನೆ ಕೂತ್ಕೊಂಡು ಅದಕ್ಕಾಗಿ ಪ್ರಯತ್ನವನ್ನು ಮಾಡ. ಅದನ್ನು ಅನುಸಂಧಾನ ಮಾಡಂತ ಹೇಳಿದ್ರೆ ಕೋಟಿ ಜಪ ಮಾಡ್ತೇನೆ ಅಂತಾರೆ. ಕೋಟಿ ಜಪ ಮಾಡ್ಕೋತ ಕೂತೆ ಅಂದ್ರೆ ಕೋಟಿಗಟ್ಟಲೆ ಕೋಟಲ್ಲಿ ಉಳಿಸಿಕೊಂಡು ಒದ್ದಾಡ್ಬೇಕಾಗತ್ತೆ ನೋಡಿ. ಅಲ್ಲ, ಹೊರಗಿನ ಕರ್ಮಗಳನ್ನೆಲ್ಲ ಕೈ ಬಿಟ್ಟಿದ್ರೆ ಅನುಸಂಧಾನ ಮಾಡೋ ವಿಚಾರ ಕಡೆ ಲಕ್ ಕೊಡು ಅಂತಂದ್ರೆ ಬರೀ ಅದನ್ನು ಮಾಡೀನಿ, ಜಪ ಮಾಡೀನಿ, ಯಜ್ಞ ಮಾಡೀನಿ, ಹೋಮ ಮಾಡೀನಿ, ಹವನ ಮಾಡೀನಿ, ಹೊರಗಿನ ಕರ್ಮಗಳನ್ನು ಗಂಟಿ ಬಾರಿಸೀನಿ, ಧೂಪ ದೀಪ ಹಾಕೀನಿ, ಏನು ಮಾಡೋದು ಮಾಡಿ. ಇವೆಲ್ಲ ಉಪಯೋಗ ಇಲ್ಲ, ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಇದು ಲಾಭ ಮಾಡ್ಕೊ, ವಿಚಾರದ ಕಡೆ ಲಕ್ ಕೊಡು. ವಿಚಾರದ ಫಲ ಇದು. ಮುಕ್ತಿ ಅಥವಾ ಮೋಕ್ಷ ಯಾವುದೇ ಬಾಹ್ಯ ಕರ್ಮಗಳನ್ನು ಮಾಡಿದ್ರೆ ಅದು ಸಿಗುದಿಲ್ಲ ನನಗೆ. ನೀ ಪಟ್ಟ ಬಡ್ಕೊಂಡ್ರೆ ಯಾಕೆ ಸೋಗ ಹಾಕಿದ್ರು ಸಿಗೋದಿಲ್ಲ, ಬಟ್ಟಿ ಬದಲು ಮಾಡಿದ್ರು ಸಿಗೋದಿಲ್ಲ ನಿನಗೆ. ಹೊರಗಿನ ಕರ್ಮಗಳನ್ನು ಮಾಡಿದ್ರು ಇದು ಸಿಗೋದಿಲ್ಲ. ಕರ್ಮಗಳಲ್ಲಿ ನನ್ನ ಕರ್ತವ್ಯ ಇಲ್ಲ ಅನ್ನೋ ಅವ ಯೋಗಿ. ಜಗತ್ತಿನಾಗ ಏನೂ ಮಾಡೋ ಕೆಲಸ ಇಲ್ಲ, ಕೆಲಸಗೇಡಿ ಕೆಲಸ ಅದು. ನಂದು ಏನೂ ಕೆಲಸ ಇಲ್ಲ ಅನ್ನೋ ಅವ ಆ ಸ್ಥಿತಿಯನ್ನು ಹೊಂತಾನೆ. ಏನಾರ ಮಾಡ್ಬೇಕನ್ನ ನಾವು ಅಜ್ಞಾನಿ. ನಾವು ಏನಾರ ಮಾಡಿದ್ರೆ ಏನಾರ ಆಕೈತಿ. ಏನೂ ಆಗಬಾರ್ದು ನನಗಂತಿ ಮತ್ತೆ ಏನಾರ ಮಾಡಕ್ಕೆ ಏನೂ ಮಾಡಲಿಲ್ಲ ಅಂತಂದ್ರೆ ನಿನಗೇನು ಆಗೋದನ್ನ ಇಲ್ಲ. ಮಾಡೋದೆಲ್ಲ ಕೈ ಬಿಟ್ಟಿರೋದು ಕಠಿಣ ಐತಿ. ಏನಾರ ಮಾಡೋದು ಹಗರಾಗೈತಿ. ಏನೂ ಮಾಡಲೇ ಇರೋದು ಭಾಳ ಕಠಿಣ ಆಗೈತಿ. ಏನೂ ಮಾಡ್ದಂಗೆ ಮನಸ್ಸು ಮಿಸಕದಂಗೆ ಮಾಡ್ಕೋ, ನಿನಗೇನೂ ಆಗಿಲ್ಲ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಏನಾರ ಮಾಡಕ್ಕೆ ಹೋಗಿ ನೀ ಅದನ್ನು ಆರೋಪ ಮಾಡ್ಕೊಂಡ್ಕೊಂತಿ, ಅದನ್ನು ಕರ್ಮದ ಫಲ ಉಣ್ಕೊಂತ ತಿರ್ಗಬೇಕಾಕೈತಿ. ಏನಾರ ಮಾಡಿರ ಬರ್ತೈತಿ ನಿನಗೆ. ನಮಗೆ ಬರ್ಬೇಕಾದ್ರೆ ಮಾಡಿದ್ದ ಕರ್ಮನ ಅದ, ಹೌದಿಲ್ಲ? ನಾವು ಕಾರಣ ಇಲ್ಲೇ ಕಾರ್ಯ ಘಟಿಸೋದಿಲ್ಲ ಅಂತಾರಲ್ಲ, ಅದ ಮಾಡಿ ಅಂತ ಕರ್ಮಗಳನ್ನು ಅದಕ್ಕೆ ಬಂದೈತಿ ನಿನಗೆ. ಇಂಥ ಸ್ಥಿತಿ ನಮ್ಗೆ ಯಾಕೆ ಬಂದೈತಿ? ಅಂತ ಕರ್ಮಗಳನ್ನು ಮಾಡಿ ಅದಕ್ಕೆ ಬಂದೈತಿ ನಿನಗೆ. ಅದನ್ನು ಮಾಡಲಿಲ್ಲ ಅಂದ್ರೆ ಅದ್ಯಾಕೆ ಬರ್ತೈತಿ ನಿನಗೆ? ಮಾಡಿದ್ದು ಗೊತ್ತಿಲ್ಲ ನಿನಗೆ. ಏನು ಮಾಡಿಲ್ರಿ ಅಂತಿ. ಎಂದು ಮಾಡಿದ್ದು ನೆನಪೈತೆ ನೀನು? ಏನೇನು ಮಾಡಿ ಅದನ್ನು ಅಜ್ಞಾನದೊಳಗೆ ಅದರ ಫಲ ಉಣ್ಣಕ್ಕೆ ಬಂದಿ. ಈಗೇನು ಮಾಡ್ತೀಯಲ್ಲ ಅದು ಮತ್ತೆ ಮುಂದೆ ಬರ್ತೈತೆ ನಿನಗೆ. ಅದಕ್ಕೆ ಇಲ್ಲಿ ಹೆಂಗೆ ನೋಡ್ಕೋಬೇಕು, ಏನು ಮಾಡಿದ್ರೆ ಏನು ಆಕೈತಿ ಅನ್ನೋ ವಿಚಾರ ತಿಳ್ಕೊಬೇಕಿಲ್ಲ. ಹಂಗೆ ಎಲ್ಲರೂ ಮಾಡ್ತಾರೆ, ನೀನು ಮಾಡ್ಕೊತ ಅದನ್ನು ಮಾಡಿದವ್ರು ಏನಾಗ್ಯಾರ ನೋಡ್ಕೋ. ಮಹಾತ್ಮರು ಏನು ಮಾಡಿದ್ರು? ಸ್ವರೂಪಾನುಸಂಧಾನದ ಹೊರತು ಯಾವ ಕರ್ಮವನ್ನೂ ಮಾಡಿಲ್ಲ, ಯಾವ ಕಾರ್ಯವನ್ನೂ ಮಾಡಲಿಲ್ಲ. ಮಾಡಿದ್ರೆ ಮತ್ತೆ ಜನ್ಮ ಬರ್ತದ, ತಿರುಗುಪಾಳೆ ಬರ್ತೈತಿ. ಅದ್ರ ಹೊರತು ಮತ್ತೊಂದು ಏನೂ ಮಾಡಲಿಲ್ಲ. ತಮ್ಮ ನಿಜವನ್ನು ನಾವು ತಿಳ್ಕೊಳ್ಳಿಕ್ಕೆ ನಿತ್ಯ ಶ್ರವಣ ಮನ ನಿಧಿಧ್ಯಾಸನದ ಹೊರತು ಮತ್ತೆ ಯಾವ ಕ್ರಿಯೆಗಳನ್ನು ಅವರು ಮಾಡಲಿಲ್ಲ. ಹಂಗೆ ನಾವು ಉಳಿಬೇಕಲ್ಲ ಗಟ್ಟಿಯಾಗಿ. ಅದೇ ಅಭ್ಯಾಸದೊಳಗೆ ಸತತ ಅಭ್ಯಾಸ. ಇದು ಅಧ್ಯಾತ್ಮದ ಸಾಧನೆ. ಆತ್ಮಚಿಂತನದ ಬಗ್ಗೆ ಅನುಭವಗಳ ಮುಖಾಂತರ ಇದನ್ನು ಕೇಳುವುದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಈ ಅಭ್ಯಾಸದಾಗ ತೊಡಗಿದಾಗ ನಮಗಿದು ಅನುಭವ ಬರ್ತದೆ. ನಾವು ಮುಂದೆ ನಿನಗೆ ಅದು ಎಂದೂ ಹಾನಿಯಾಗುವುದಿಲ್ಲ. ಸ್ವಲ್ಪ ಯಾಕಾಗೋಲ್ದಕ್ಕ ಈ ಪ್ರಯತ್ನವನ್ನು ಮಾಡಿ, ಅದು ನಿನ್ನ ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತೈತಿ. ನಿರಾಶೆ ಆಗ್ಬೇಕು ಕೂಡ. ನಮ್ಗೆ ಹೆಂಗೆ ಆಗತೈತಿ. ಎಷ್ಟು ನೀ ಮಾಡಿರ್ತೀವಿ ಅಷ್ಟು ಫಲ ನಿನಗೆ ಅದು ಎಂದೂ ಲುಕ್ಸಾನ್ ಆಗೋದಿಲ್ಲ. ಇದಕ್ಕಾಗಿ ಪಟ್ಟಂಥ ಶ್ರಮ ಎಂದೂ ವ್ಯರ್ಥ ಆಗೋದಿಲ್ಲ. ಇನ್ನು ಬಾಳೆ ಸಂಬಂಧ ಪಡ್ಕೊಂತೀಯಲ್ಲ, ಆ ಪ್ರಯತ್ನ ಏನೂ ಉಪಯೋಗ ಇಲ್ಲ. ವ್ಯರ್ಥ ನೀವು ವೇಳೆ ಕಳೆದಂಗೆ. ಅದ್ರಾಗ ಇದ್ರೊಳಗೆ ಕಳೆದ ವೇಳೆ ಏನೈತಿಲ್ಲ ಅದು ಸಾರ್ಥಕ. ಜನ್ಮ ಸಾರ್ಥಕ ಮಾಡ್ಕೋಬೇಕಂದ್ರೆ ನಿನ್ನ ಆಯುಷ್ಯದ ವೇಳೆಯನ್ನು ಇದೇ ಚಿಂತನದ ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ಎಡೆಬಿಡದೆ ಅಭ್ಯಾಸ ನಡಿಬೇಕು. ಉದಯ ಕಾಲ ಎಚ್ಚರಾದ ಕೂಡಲೇ ಇದೇ ನೆನಪಿನಾಗ ಕಾಲ ಕಡಿಬೇಕು, ಇದೇ ಭಾವ ಬರಬೇಕು. ಆರು ನನಗೂ ಇದಕ್ಕೂ ಏನು ಸಂಬಂಧ ಅದ? ಈ ಶರೀರಾದಿಗಳು ಯಾವಾಗ ಬಂದವು? ಎಲ್ಲಿ ಮಠ ಇವು ಇರ್ತಾವೆ? ನನಗೂ ಇದಕ್ಕೂ ಎಷ್ಟೊತ್ತಿನ ಸಂಬಂಧ ಅದಾವೆಲ್ಲ. ಇವು ನಾನು ನನ್ನದು ಅಂತ ಹಿಡ್ಕೊಂಡು ವ್ಯವಹಾರ ಮಾಡಾಕತ್ತೀನಿ. ನಡಬರ್ಗೆ ಕೈ ಕೊಟ್ಟು ಹೋಗವಿಲ್ಲ. ಇದು ವಾದ ಮ್ಯಾಗ ನಾ ಇರ್ತೇನೋ ಇಲ್ಲೋ, ಇವು ಬರೋಕ್ಕಿಂತ ಮೊದಲು ನಾ ಇದ್ನೋ ಇಲ್ಲೋ, ಇದೇ ವಿಚಾರದೊಳಗೆ ಕಾಲ ಕಳಿಬೇಕು ನೋಡ್ರಿ. ಎಡೆಬಿಡದೆ ಒಳಗೆ ಈ ಸ್ವರೂಪದ ಅಭ್ಯಾಸದ ಕಾಲ ಕಳೆ ಅವಾಗ ಲಾಭ ಐತೆ. ಮನುಷ್ಯ ಕುಲದ ಜನನದ ಲಾಭ ತಾನು ಯಾರಿದ್ದೇನೋ ತಿಳ್ಕೊಳ್ಳೋದು. ಈ ಅಭ್ಯಾಸ ಮಾಡಾಕ್ತೇವೆ ಬರೇ ವಿಷಯದ ವ್ಯವಹಾರ. ಅದನ್ನು ಮಾಡಿದ್ರೆ ಏನಾಕೈತಿ, ಇದನ್ನು ಮಾಡಿದ್ರೆ ಏನಾಕೈತಿ ನೋಡ್ತೇವೆ. ಬಿಟ್ಟು ಬರೇ ಅನಾತ್ಮ ವಿಚಾರದ ಕಾಲ ಕಳಿಸತ್ತು ಮಾಡಿದಪ್ಪ. ಸುಮ್ಮನೆ ವೇಳೆ ಕಳಿಸತ್ತು ಅದಂಗೆ ಹುಟ್ಟಿಟ್ಟು ಬಂದು ಇದು ಲಾಭ ಮಾಡ್ಕೊಳ್ಳಿಲ್ಲ, ಬಿಡಲಿಲ್ಲ. ಅದಕ್ಕೆ ಹೇಳ್ಯಾರ, ಸುಮ್ಮನೆ ಕಾಲವನ್ನು ಕಳೆದು ಸಾವು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಷ್ಯ ಅಂತ.
ನಂಬದನ್ನು ನಿನ್ನ ನಿಜ ಏನು ಅನ್ನೋದನ್ನು ನಂಬಿ ಅದನ್ನು ಅನುಭವ ತೊಗೊಂಡು ಹೋಗ್ಬೇಕು. ಅಲ್ಲದನ್ನು ಹಿಡ್ಕೊಂಡು ನಂಬ್ಕೊಂಡ್ಬಿಟ್ಟು ತೋರ ಹಿಡ್ಬೋದು ನಂಬಿ ಅಲ್ಲ, ನಿಜವನ್ನು ನಂಬಕ್ ತಯಾರಿಲ್ಲ. ನಿನ್ನ ನಿಜವಿದನೆ ತಿಳಿಯುವ ಬೇರೆಣ್ಣದಲ್ಲಿ ಮತ್ತೊಂದು ಕಡೆ ಯಾರು ಬಾಕಿ ಏನು ಮಾಡೋ ಕೆಲಸ ಇಲ್ಲ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅಂತ ತಿಳ್ಕೊಳ್ಳೋದ್ರೊಳಗೆ ಲಾಭ. ಬರೀ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ ಕಾಲ ಕಳಿಸತ್ವ ಏನು ದೊಡ್ಡ ಕೆಲಸ ಮಾಡಿದಂಗೆ ಆತನ. ನೀವು ಹೊಲ ಹಿಡಿದ್ನಿ, ಮನೆ ಹಿಡಿದ್ನಿ, ಯಾಕರೆ ಅಧಿಕಾರ ಹಿಡಿದ್ನಿ, ನಿನ್ನೇನೇ ಹಿಡಿಲಿಲ್ಲ. ಅದಿಲ್ಲ, ನಿನಗೆ ಬೇಕಾದದ್ದೇನು ಹಿಡಿಲಿಲ್ಲ, ನೀವು ಬೇಡಾದದ್ದ ಹಿಡಿದಿ. ವ್ಯರ್ಥ ಆತಲ್ಲೋ ಜನ್ಮ. ಮನುಷ್ಯನ ಜನ್ಮ ಹಾಳು ಮಾಡ್ಕೊಂಡಿಲ್ಲ. ಅದಕ್ಕೆ ಹಾಳು ಮಾಡ್ಕೋಬೇಡ, ಇದರ ಲಾಭ ಮಾಡ್ಕೋಬೇಕಂದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಯಾರ ಆ ಸ್ಥಿತಿಯನ್ನು ಪಡೆದಿರ್ತಾರೆ ಅವರ ಹತ್ತಿರ ಹೋಗಿ ಅಲ್ಲಿ ವಿನಯಾದಿ ಗುಣಗಳಿಂದ ನಡ್ಕೊಂಡು ಅಲ್ಲಿ ಶಿವಾದಿಗಳನ್ನು ಮಾಡಿ ಈ ಜ್ಞಾನವನ್ನು ಮಾಡ್ಕೊ. ಇಲ್ಲ ಅಂದ್ರೆ ಆಗುದಿಲ್ಲ. ಅದು ನಮ್ಮ ಜಡಬುದ್ಧಿ, ಜಡಸಂಗ, ಉಂಡ ನೀರು, ಉರುಳೋದ್ರೋಗ ಬರೇ ಅದ ಕಾಲ ಸತ್ವರದ ವಯಸ್ಸಾದ ಮ್ಯಾಗ ಕೆಲಸ ಏನೈತಿ ಮತ್ತು ಅದನ್ನ ಮಾಡೋದು. ಮಾಡಿದ್ದ ಮಾಡೋಕೆ ವಿಶ್ವಾಸ. ಇಲ್ಲಿ ತನಕ ಮಾಡಿದಲ್ಲ, ಏನಾಗೈತೆ ನೋಡ್ಕೋ. ಅದನ್ನ ಇನ್ನು ಮ್ಯಾಗಾರ ಅದರಿಂದ ಹಿಂದೆ ಸರ್ಕೊಂಡು ನಿಜವನ್ನು ತಿಳ್ಕೋಬೇಕು. ಮಹಾತ್ಮರು ಅದಾರೆಲ್ಲ ಅದ್ರ ಬೆಣ್ಣ ಹತ್ತಿದ್ರು, ಬಾಳೆದ ಬೆಣ್ಣ ಹತ್ತಿ ಸುಖ ಅಂದಿದ್ರು ಅವರು. ಅದ್ರಾಗ ಕಾಲ ಕಳಿಲಿಲ್ಲ ಅವರು, ಹೊಳೆ ನೋಡ್ಲಿಲ್ಲ ನನ್ನ ಮನಿ, ನನ್ನ ಹೊಲ ಎಲ್ಲಿ ನಿಲ್ಲಲಿಲ್ಲ. ಆಸಕ್ತಿ ಹುಡ್ತದೆ ಅಂತ ಇದ್ದು ತೋರಿಸಿದ್ರಿಲ್ಲ. ಬ್ರಹ್ಮಚರ್ಯ, ಗೃಹಸ್ಥಾಶ್ರಮನೂ ಮಾಡಿದರು, ವಾನಪ್ರಸ್ಥಾನೂ ಮಾಡಿದರು, ಆತನ ಸನ್ಯಾಸನೂ ಸ್ವೀಕಾರ ಮಾಡಿದ್ರು. 4 ಬಂದು ಹೋದ್ರು. ಹಂಗೆ ಇದ್ದು ತೋರಿಸಿದ್ರು. ಒಳ್ಳೆ ನೋಡಲಿಲ್ಲ. ಹೌದು, ಅಕ್ಕೈತೇನ ಇನ್ನೊಂದು ತಾಸಿಲ್ ಕುಂಟ್ರು ಅಂದ್ರೆ ಹೂಡಿಕೆ ಥರ. ಇದ್ರೊಳಗೆ ಹಿತ ಐತೆ ಅನ್ನೋದು ಹೊಳಿಬೇಕಲ್ಲ. ಅಲ್ಲಿ ಐತಿ ಗಂಟೆ, ಸುಖದ ಗಂಟೆ ಅಲ್ಲಿ ಇಟ್ಟು ಹೂಡಿಕೆ ಥರ. ಅದ್ರ ಬೆನ್ನ ಹತ್ತವ್ರು ಏನಾಗ್ಯದ ನೋಡು. ಎಷ್ಟು ಎಚ್ಚರಿಕೆ ಕೊಟ್ಟರು ಮತ್ತು ಅದರಾಗ ಬಿದ್ದೇನಂತೇನು. ಹೋಲಿ ಹೇಳ ಮಗ ಉಣ್ಣದು. ರಾತ್ರಿ ಕಂಡು ಬಾಗಿ ಹಗಲಿ ಬೀಳ್ತೇನಂತ. ಹೋಗಿ ಡೊಗ್ ಹೋಗಂತಿದ್ರು ಜನ. ಅಲ್ಲಿ ಐತಂತ. ಅಲ್ಲಿ ನಮಗೆ ಹಿತ, ಅಲ್ಲಿ ಹಿತ ಐತೆ. ನಿನ್ನೊಳಗೆ ನೋಡ್ಕೊಂಡಾಗ ನಿನಗೆ ಹಿತ. ಅನ್ಯದ್ರಾಗ ಹಣಿಕೆ ಹಾಕಕ್ಕೆ ಹೋಗಿ ಇದ್ದದ ಸಮಾಧಾನ ಎಲ್ಲ ಕೆಡಿಸ್ಕೊಂಡು ಹಿಂಗೆ ತಿರ್ಕೊಂತ ಅಡ್ಡಾಡಾಕ್ತೀನಿ. ಎಂದು ನೀ ಶಾಣೆ ಆಗುದು. ವಿವೇಕ್ ನಿನ್ನಲ್ಲಿ ಜಾಗೃತ ಆಗಿ ಇದ್ರ ದೋಷವನ್ನು ಕಂಡು ಇದರಿಂದ ಹಿಂತಿರುಗಿ ನಿನ್ನೊಳಗೆ ನೀನು ನೋಡ್ಕೊಂಡಾಗ ನೀನು ಜಾನ. ಇಲ್ಲ ಅಂದ್ರೆ ನೀನು ಅಜ್ಞಾನಿಗಳಿಗೆ ತಿರುಗು ಪಾಳೆ ಬಂತು. ಎಂದು ನಿನ್ನ ಬಗ್ಗೆ ಅಜ್ಞಾನವನ್ನು ಯಾವಾಗ ಕಳ್ಕೊಂಡಾಗ ನಿನಗೆ ಸುಖ. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ದೂರ ಮಾಡ್ಕೊಂಡು ನೀ ಯಾರಿದ್ದೇನು ಅಂತ ಸುಜ್ಞಾನವನ್ನು ಮಾಡು. ಅಂದಾಗ ನಿನಗೆ ದುಃಖದಿಂದ ಬಿಡುಗಡೆ. ಇದಕ್ಕೆ ಮೋಕ್ಷ. ಅಜ್ಞಾನವನ್ನು ಕಳ್ಕೊಳ್ಳಲಿ ನಿನಗೆ ಮುಕ್ತಿ ಇಲ್ಲ. ಇದು ಮತ್ತು ಆ ವಾಸನೆ ಕಟ್ಕೊಂಡತ್ತೆ. ಅಜ್ಞಾನದೊಳಗೆ ತಯಾರಾಗಿ ವಾಸನೆಗಳೆಲ್ಲ ಹೋಗೋ ವಾಸನೆಗಳು ಅಜ್ಞಾನದೊಳಗೆ ಹುಟ್ಟ್ಯಾವು. ಯಾವ ಕರ್ಮಕೃತಿಗಳು ಅಜ್ಞಾನದೊಳಗೆ ಹುಟ್ಟ್ಯಾವು, ಅವು ಅಜ್ಞಾನವನ್ನು ಕಡಿಲ್ಲ. ಅದನ್ನು ಮಾಡಿನೇ ಇದನ್ನು ಮಾಡಿನೇ ಬರೀ ಅಜ್ಞಾನದೊಳಗೆ ನೀ ಏನಾದ್ರು ಮಾಡಿ. ನಿನ್ನ ನಿಜದ ಜ್ಞಾನ ಅದನ್ನು ಮಾಡ್ಬೇಕನ್ನೋದು ಏನೂ ಉಳಿದಿಲ್ಲ. ಏನಾರು ಮಾಡ್ಬೇಕಂತ ಉಳಿದವ ಐತಿ ಅಂದ್ರೆ ಅವ ಅಜ್ಞಾನಿ. ನಾವು ಕರ್ತವ್ಯ ಮನೋವಿದ್ಯತೆ ಜ್ಞಾನಾಮೃತೇನ ತಪ್ತಶ್ಯ ಕೃತಕೃತ್ಯಶ್ಯ ಯೋಗಿನ ಕರ್ತವ್ಯ ಮನೋವಿದ್ಯತೆ. ಯಾವ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಂಡಿರ್ತಾನೆ ನಾವು ಈ ಜಗತ್ತಿನಾಗ ಏನಾರ ಮಾಡ್ಬೇಕನ್ನೋದು ಉಳಿದ್ರು. ಒಂದು ಹೇಳಕ್ಕೆ ಉಳ್ದೈತೆ ಅಂದ್ರೆ ನಾವು ಅಜ್ಞಾನಿ. ನಾವು ಜ್ಞಾನ ಆಗಿಲ್ಲ ಅಂತ ಅದರ ಅರ್ಥ. ಅಸ್ತಿ ಚೇತನ ಸತ್ತತ್ವವಿದ್. ತತ್ವವನ್ನು ನಾವು ತಿಳಿದಿಲ್ಲ. ಜಗತ್ತಿನಾಗ ಏನಾರ ಮಾಡ್ಬೇಕನ್ನೋದು ಉಳಿಬಾರ್ದು. ಪೂರ್ಣ ಜ್ಞಾನ ಎಚ್ಚರ ಆದ್ಮ್ಯಾಗ ಯಾವ ಭಾವನೂ ಉಳಿಬೇಕು. ಏನಾರು ಹಿಡಿಬೇಕನ್ನೋದಿಲ್ಲ, ಬಿಡಬೇಕನ್ನೋದಿಲ್ಲ. ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ, ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ. ಆ ಜ್ಞಾನ ಸ್ಥಿತಿಯನ್ನು ಪಡೆದ ಮ್ಯಾಗ ಇವು ಯಾವ ಭಾವನೆಗಳು ಅವು ಬರುವುದಿಲ್ಲ.
सकल साधु संत महाराज